ಈ ಫೋಟೋದಲ್ಲಿ ಇರೋರ್ನ ಎಲ್ಲಾದ್ರೂ ನೋಡಿದಿರಾ? ಸರ್ ಇಲ್ವಲ್ಲ, ಎಲ್ಲೋ ನೋಡಿಲ್ಲ. ಯಾರು ಸರ್ ಇವನು? ಪಕ್ಕಾ ಸೈಕೋ ಕಿಲ್ಲರು. 3 ಕೊಲೆ ಮಾಡಿ ತಪ್ಸ್ಕೊಂಡಿದ್ದಾನ್ರಿ ಇವನು. ಯಾರಣ್ಣ ಇವನು? ಯಾರೋ ಕಿಲ್ಲರ್ ಅಂತೆ ನೋಡಪ್ಪ. ಎಲ್ಲೋ ನೋಡಿದೀನಿ ಅನಿಸ್ತೈತೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ವಾರ ಟ್ರಿಪ್ ಹೋಗಿದ್ವಲ್ಲ ದಾಂಡೇಲಿಗೆ, ದಾಂಡೇಲಿಯಲ್ಲಿ ನೋಡಿದ್ ಜ್ಞಾಪಕ ಬತ್ತಾಯ್ತಣ್ಣ. ದಾಂಡೇಲಿ ಯಾವ್ದಪ್ಪ ಇದು ಬೆಳಗಿನ ತಲೆನೋವು? ಹಲೋ, ಯಾರು? ಸರ್, ರೆಸಾರ್ಟ್ ಅಲ್ಲಿ ಒಂದು ಕೊಲೆ ಆಗಿದೆ ಸರ್. ಕೊಲೆನಾ? ಯಾರ್ದು? ಒಂದು ಹುಡುಗಿದು ಸರ್. ಹುಡುಗಿನಾ? ಹ್ಞೂ ಸರ್. ಎಲ್ಲಿ? ಬಾಸುಂಬಿ ರೆಸಾರ್ಟ್ ಅಲ್ಲಿ ಸರ್. ಬಾಸುಂಬಿನಲ್ಲ? ಹೌದು ಸರ್. ಸರಿ, ಬರ್ತೀವಿ ಬಿಡಿ. ಸಾರ್ 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 ಅಂತ ಮರ ಬಾತ್ರೂಮ್ ಸರಿ ಹೋಯ್ತಾ? ಇನ್ನೂ ಇಲ್ಲ ಸಾರ್. ಇನ್ನಿಲ್ವಾ? ಮತ್ತೆ ಎಂತದಕ್ಕೆ ನನ್ನ ಅರ್ಜೆಂಟಲ್ಲಿ ಎಪ್ಸಿದ್ದು? ನನಗೆ ಬಂದ ಅರ್ಜೆಂಟನ್ನ ಸಮಾಧಾನ ಪಡಿಸಕ್ ಕೂತಿದ್ದೀನಿ, ಮತ್ತೆ ನೀನು ಅರ್ಜೆಂಟಲ್ಲಿ ಎಪ್ಸದ? ಒಂದು ಕೇಸ್ ಬಂದಿದೆ ಸಾರ್. ಕೇಸ? ಆ ಕೇಸ್ ಅಲ್ಲ ಸಾರ್, ಇದು ಬೇರೆ. ಮತ್ತೆ ಎಂತ ಕೇಸ್? ಬಾಸುಂಬಿ ರೆಸಾರ್ಟ್ ನಿಂದ ಸಾರ್. ಬಾಸುಂಬಿ ರೆಸಾರ್ಟ್? ಸಾವು ಮರ. ಆ ರೆಸಾರ್ಟ್ ಇಂದ ನಾನು 3 ತಿಂಗಳು ಮನೇಲಿ ಇರ್ಬೇಕಾಯ್ತು ನೋಡು. ಯಾಕೆ ಸಾರ್? ಅಲ್ಲಿ ಒಮ್ಮೆ ರೇಪ್ ಕೇಸ್ ಆಯ್ತು ಮರಯ. ಅದು ಮಾಡಿದ್ ಯಾರು ಗೊತ್ತಾ? MLA ಮುರುಗಪ್ಪನವರ ಮಗ. ನಾನಾಗ ತುಂಬಾ ಹೀಟ್ ನಲ್ಲಿ ಇದ್ನಲ್ಲ, ಹೋಗಿ ಅವರ ಮಗನ ನರನ ಕಟ್ ಮಾಡ್ಬೇಕು. ಅವರಿಗೆ ನಮಗಿಂತ ಹೀಟ್ ಜಾಸ್ತಿ ಉಂಟು, ಅದಕ್ಕೆ ನನ್ನ ನರನ ಕಟ್ ಮಾಡ್ಬೇಕು. ಹಾಗಾದ್ರೆ ನೀವೀಗ ನರಸಿಂಹ ಅಲ್ಲ, ನರ ಇಲ್ದಿರೋ ಸಿಂಹ. ಹಾಗೇನಿಲ್ಲ ಮರಯ, ಸ್ವಲ್ಪ ಪ್ರಾಬ್ಲಮ್ ಉಂಟು ಅಷ್ಟೇ. ಫ್ಲೋನಲ್ಲಿ ಎಲ್ಲ ಹೇಳ್ಬಿಟ್ನಾ? ಇದೆಲ್ಲ ಯಾರಿಗೂ ಹೇಳ್ಬೇಡ ಆಯ್ತಾ? ನರ ಕಟ್ ಮಾಡಿರೋದ್ನ ನಾನ್ ಹೇಳಲ್ಲ ಬಿಡಿ. ಎಲ್ರು ನ್ಯಾಯಕ್ಕೋಸ್ಕರ ಏನೇನೋ ಬಿಟ್ರೆ ನೀವು ನರನೇ ಬಿಟ್ಟಿದ್ದೀರಾ. ಅದು ಬಿಡ ಮರಯ. ಇದ್ಯಾಕೆ ಬಿಟ್ಟಿದ್ದು? ನೀವ್ ಹೇಳಿದ್ರಲ್ಲ ಸಾರ್. ನಾನು ಹೇಳಿದ್ದು ಕೋಲ್ ಬಿಡು ಅಂತ ಅಲ್ಲ ಮರಯ, ಕಟ್ ವಿಷಯ ಬಿಡು ಅಂತ. ತೆಗೆದುಕೋ. ಹೌದೌದು, ಅದು ಕೇಸ್ ಎಂತದು? ಕೊಲೆ ಕೇಸು. ಕೊಲೆ ಕೇಸ? ಮೊದ್ಲೇ ಹೇಳುದಲ್ಲ ಮರಯ. ಎಲ್ಲಿ ಎಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿ? ಅಯ್ಯೋ, ನೀವು ಆಟಗಳಾಡ್ತೀರಾ? ಆಟ ಆಡ್ತೀರಾ? ಇಲ್ಲಿ ಬಂದು ಚಂಗ್ಲಾಡ್ತೀರ. ಅಧ್ಯಕ್ಷ, ನೀವೇನಿಲ್ಲಿ? ಸರ್ ನಮಸ್ಕಾರ ಸರ್. ಓದೋದು ಬಿಟ್ಬಿಟ್ಟು ಚಂಗ್ಲಾಡ್ತಾವೆ ಇಲ್ಲಿ. ನಮ್ಮ ಅಣ್ಣನ ತೋಟ ಸರ್, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಮಾಡೋದು ಹೇಳಿ ಸರ್, ಈ ನನ್ನ ಮಕ್ಕಳು ಓದೋದು ಬಿಟ್ಟು ಶೋಕಿ ಮಾಡ್ತಾವೆ ಇಲ್ಲಿ. ಹೇಳಿದ ಅರ್ಥನೇ ಮಾಡ್ಕೊಳ್ಳಲ್ಲ ಸರ್. ಗಾಂಜಾ ಬೇರೆ ಹೊಡಿತಾ ಇದ್ದಾರ್ರಿ. ಬಿಡಿ, 4 ದಿನ ಏರೋಪ್ಲೇನ್ ಐತಾರೆ, ಅವರೇ ಸರ್ ಹೋಗ್ತಾರೆ. ಬೇಡ ಸರ್, ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಸಾಕಿದ ನೀವನ್ನ. ಬೇಡ ಸರ್, ಈ ಸಲ ಬಿಟ್ಬಿಡಿ ಸರ್. ನೆಕ್ಸ್ಟ್ ಟೈಮ್ ಈ ಥರ ಆಗ್ದಂಗೆ ನೋಡ್ಕೋತೀನಿ ಸರ್. ಬನ್ನಿ ಸರ್, ಬನ್ನಿ ಹೋಗೋಣ, ಬನ್ನಿ ಸರ್. ಈ ಹುಡುಗಿ ಆ ಕಡೆ ರೂಮಿಂದ ಯಾಕೆ ಬಂದ್ಲಿ ಇಲ್ಲಿಗೆ? ರೌಡಿಗೂ ಇವಳಿಗೂ ಏನೋ ಸಂಬಂಧ ಇತ್ತು ಅನ್ಸುತ್ತೆ.
ಆ ರೌಡಿಗೂ ಈ ಹುಡುಗಿಗೂ ಮೊನ್ನೆ ಜಗಳ ಇವಳು ಆಗಿತ್ತು. ಗಂಡೆ ಎಲ್ಲಿ ಅಲ್ಲಿದ್ದ ಅಲ್ಲಿದ್ದಾನೆ ನೋಡಿ. ಎಲ್ರಿ ಕೊಲೆ ಆಗಿರೋದು? ಆ, ಇಲ್ಲೇ ಮೇಲೆ ಸರ್. ಮ್ಯಾನೇಜರ್ ಎಲ್ಲಿ? ಅಲ್ಲೇ ಇದ್ದಾರೆ ಸರ್. ಸರಿ ಬನ್ನಿ ತೋರಿಸಿ. ಸರಿ ಸರ್. ಬನ್ನಿ. ಯಾಕೆ ಸರ್ ಗಾಬರಿ ಆದ್ರಿ? ಎಂತ ಸಾವು ಮಾರಯ್ಯ ನಿಂದು? ಯಾಕೆ ಇಷ್ಟು ಬೇಗ ಬಂದಿದ್ದು? ನೀವೇ ಹೇಳಿದ್ರಲ್ಲ ಸರ್ ಶರಣಪ್ಪ ಬಂದ್ಮೇಲೆ ಬನ್ನಿ ಅಂತ, ಅದಕ್ಕೆ ಬಂದೆ. ನಾನು ಹೇಳಿದ್ದ? ಹ್ಮ್. ಸರಿ ಬಾಡಿ ನೋಡುವ ಬಾ. ಬಾಡಿನ ಏಯ್ ನಿನಗೆ ಬೇರೆ ಬಾಡಿ ಗೊತ್ತಿಲ್ವಾ? ಮಾತಿಗೆ ಮುಂಚೆ ಅದೇ ಬಾಡಿಗೆ ಹೋಗುದಾ? ಬಾ ಮರ್ಯ. ಸರಿ ಸರ್. ಸರ್ ಇವರೇ ಸರ್ ಮ್ಯಾನೇಜರು. ನಮಸ್ತೆ ಸರ್. ಯಾವಾಗ ಆಯ್ತು ಇನ್ಸಿಡೆಂಟ್? ಗೊತ್ತಿಲ್ಲ ಸರ್, ಗೊತ್ತಾಗಿದ ತಕ್ಷಣ ನಿಮಗೆ ಕಾಲ್ ಮಾಡಿದೆ. ಸರಿ ಬನ್ನಿ ರೂಮ್ ಬನ್ನಿ ತೋರಿಸಿ. ಸರ್, ತೋರಿಸ್ತೀನಿ. ಅಯ್ಯೋ, ಅವಳಿಗೆ ನಮ್ಮ ರೆಸಾರ್ಟೇ ಬೇಕಿತ್ತು ಸಹಾಯಕ್ಕೆ. ಏನ್ರಿ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ರೀ? 420 ಕ್ಲಿಯರ್ ಮಾಡ್ರಿ. ರೇ ಯಾರು ಅಲ್ಲಿ ನಿಂತಿರೋದು? ಬರ್ರಿ ಈ ಕಡೆ. ರೇ ಯಾರು ನಿಮ್ಗೆ ಹೇಳ್ತಾರೆ? ಹೋಗ್ರಿ ಆ ಕಡೆ ಹೋಗ್ರಿ. ನಡಿ ರೀಚೆ ಕಡೆ. ನಾನ್ ರೀ ಮುರುಗಪ್ಪ ಅವ್ರ PA. ರೆಸಾರ್ಟ್ ವಿಷಯ ಏನ್ ಮಾಡಿದ್ರಿ? ಏನೋ ಕೊಲೆ ಆಗಿದೆಯಾ ಅಂತಲ್ಲ, ಆದಷ್ಟು ಬೇಗ ತಿಳ್ಕೊಂಡು ನಮ್ಗೆ ರಿಪೋರ್ಟ್ ಮಾಡಿ. ಸರಿ ಸರ್, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ಬಗ್ಗೆ ನೋಡಬಾರ್ದಾಯ್ತಾ? ಸರಿ ಸರ್, ಆಯ್ತು ಸರ್. ಎಷ್ಟು ವರ್ಷದಿಂದ ಮ್ಯಾನೇಜರ್? 5 ವರ್ಷದಿಂದ ಸರ್. ರೀ ಮ್ಯಾನೇಜರ್, ಇನ್ಯಾರು ಇದ್ದಾರೆ ರೂಮಲ್ಲಿ? ಇವ್ರು ಇದ್ದಾರೆ ಸರ್. ಸಾರ್ ರೌಡಿ ಇದ್ದಂಗಿದ್ದಾನಲ್ಲ ಸಾರ್. ಈ ಹುಡುಗಿ ಸಪೋರ್ಟ್ ಮಾಡಿಲ್ಲ ಅಂತ ಕೊಲೆ ಮಾಡಿರ್ಬೋದಲ್ವಾ? ಸುಮ್ಮನೆ ಮರ್ಯ. ಇವ್ರೇನಾಗ್ಬೇಕ್ರಿ ಆ ಹುಡುಗಿಗೆ? ಸರ್ ಏನೂ ಇಲ್ಲ ಸರ್, ಈ ಹುಡುಗಿದು ರೂಮೇ ಅಲ್ಲ ಸರ್. ಏನು ಈ ರೂಮ್ ಅಲ್ವಾ? ಮತ್ತಿನ್ಯಾವುದು? 208 ಸರ್. 208? ಸರಿ, ಈ ಹುಡುಗಿ ಜೊತೆ ಇನ್ಯಾರಿದ್ದಾರೆ? ಅವ್ರ ಗಂಡ ಇದ್ದ ಸರ್, ಆಗೋ ಅಲ್ಲಿ ಕೂತ್ಕೊಂಡಿದ್ದಾರೆ. ಮತ್ತೆ ಗಂಡ ಇದ್ದು ಆ ಹುಡುಗಿ ಆ ರೂಮಿಂದ ಈ ರೂಮ್ಗೆ ಯಾಕೆ ಬಂದ್ಲು? ಗೊತ್ತಿಲ್ಲ ಸರ್. ರೀ SI ಸರ್. ಒಳಗಡೆ ಇನ್ನೇನಾರು ಕ್ಲೂ ಸಿಗುತ್ತೆ ಚೆಕ್ ಮಾಡಿ. ಓಕೆ ಸರ್. ನಡೀರಿ ಆ ರೂಮ್ ತೋರಿಸ್ರಿ. ಬನ್ನಿ ಸರ್. 420 ಸರ್ ಫಾಲೋ ಮೀ. ಓಕೆ ಸರ್. ಬಾಡಿ ಬಾಡಿ ಎಂತ ಸಾವು ಮರ್ಯ? ಹೇಳ ಮೇಲೆ. ಲೈಫ್ನಲ್ಲಿ ಯಾವತ್ತೂ ಬಾಡಿಯೇ ನೋಡಿಲ್ವಾ? ಸರ್ ಎಷ್ಟ್ ಚೆನ್ನಾಗಿರೋ ಬಾಡಿ ಡೆಡ್ ಬಾಡಿ ಆಗೋಯ್ತಲ್ಲ ಸರ್. ಹೇಳ ಮೇಲೆ ಹೇಳ. ಇದನ್ನು ಬಿಟ್ಟು ಯಾವ್ದಾದ್ರು ಕ್ಲೂ ಸಿಗುತ್ತಾ ಹೋಗಿ ನೋಡು. ಹೋಗ್. ಆಯ್ತು ಸರ್. ರೀ ಮ್ಯಾನೇಜರ್, ಏನ್ರಿ ಅವ್ರ ಹೆಸರು? ಭಾರ್ಗವ್ ಅಂತ ಸರ್. ಭಾರ್ಗವ್, ಅಳೋದ್ರಿಂದ ಓದೋರು ವಾಪಸ್ ಬರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲಿ ಪ್ಯಾಂಟು? ಎಳಿ ಪ್ಯಾಂಟು? ಏನಾಯ್ತು? ಏನಾಯ್ತು ಮಾರ್ರೆ? ಸರ್ ಯಾಕೆ ಸರ್ ಪ್ಯಾಂಟ್ ಹೇಳ್ತಿದ್ದು? ಎಳಿ ಪ್ಯಾಂಟು ಅಂದಲ್ಲ ಮರ್ಯ. ಹುಳೆಗಳ ಹೋಯ್ತಾ? ನಾನು ಹೇಳಿದ್ದು ಆ ಎಳಿ ಪ್ಯಾಂಟು ಸರ್. ಇದು ಎಳಿ ಪ್ಯಾಂಟ ಮರಯ? ಬರ್ನಾಸ್
ನಿಮಗೆಲ್ಲ ಯಾರು ಕೆಲಸ ಕೊಟ್ಟಿದ್ದೆ ಮರೆ? ಇವರಿಬ್ರು ಮಧ್ಯೆ ಏನಾದ್ರು ಜಗಳ ಆಗಿತ್ತಾ? ಹಂಗೇನಿಲ್ಲ ಸರ್, ಇಬ್ರು ಚೆನ್ನಾಗೇ ಇದ್ರು. ಮೊನ್ನೆ ಒಂದು ಸಣ್ಣ ಜಗಳ ಆಯ್ತು, ನಾನೇ ಕೇಳಿಸ್ಕೊಂಡೆ. ಜಗಳನಾ? ಹಲೋ ಡಾಕ್ಟ್ರೇ. ಹೇಳಿ ಸರ್. ಒಂದು ಮರ್ಡರ್ ಆಗ್ಬಿಟ್ಟಿದೆ. ಹೌದಾ? ಎಲ್ಲಿ ಸರ್? ಬಾಸುಂಬಿ ರೆಸಾರ್ಟ್. ಸರಿ, ಈಗಲೇ ಬರ್ತೀವಿ ಸರ್. ಬನ್ನಿ. ಸಿಕ್ಬಿಡ್ತು ಸರ್, ಸಿಕ್ಬಿಡ್ತು. ಎಂತ ಸಿಕ್ತು ಮರೆ? ಕಾಚಾ ಸರ್. ಓ ಬಿಸಾಕ. ಸರ್, ನನ್ಗೊಂದು ಡೌಟು. ಎಂತ ಡೌಟು? ಕಾಚಾನ ಕಾಚಾ ಅಂತ ಯಾಕೆ ಸರ್ ಕರೀತಾರೆ? ನೋಡು 420. ಬಟ್ಟೆಗೆ ತೂತಿಲ್ಲದಿದ್ದರೆ ಅದು ಕವಚ, ಬಟ್ಟೆಗೆ ತೂತು ಇದ್ದರೆ ಅದು ಕಾಚ. ತಿಳಿತಾ? ಹೋಗಿ ಹುಡುಕೋ ಮರೆಯ. ಆಯ್ತು ಸರ್. ಇಲ್ಲೇನೋ ನಡೆದಿದೆ. ಹಲೋ ಹಲೋ ಇನ್ಸ್ಪೆಕ್ಟರ್. ಹೌ ಆರ್ ಯು? ಫೈನ್ ಸರ್. ಏನಿದು? ನಿಮ್ಮ ಕೆಲಸ ಶುರು ಮಾಡಿ ಸರ್. sure. ಬೆಂಗಳೂರಿಂದ ಬಂದು ಇಲ್ಲಿ ಬಂದು ಸತ್ತವರಲ್ಲಪ್ಪ ಬಡ್ಡೆ ತಾವು. ನಮ್ದೇ ಇಲ್ಲಿ ಮೊಸರಾಗಿ ನೀರಾಗ ಕರ್ಕೊಂಡು ಹೋಗ್ತೈತೆ. ಈ ಅಪ್ಪ ಬೇರೆ ಪೊಲೀಸನ್ನು ಒಳಗಡೆ ಹೋದಾನೆ, ಇನ್ನ ಬಂದೇ ಇಲ್ಲ. ಓ ಬತಾನೆ. ರೀ ಮ್ಯಾನೇಜರ್, ಈ ರೂಮ್ನ ಲಾಕ್ ಮಾಡಿ. ನಾನು ಹೇಳೋ ತನಕ ಯಾರನ್ನೂ ಒಳಗಡೆ ಬಿಡಬೇಡಿ. ಇಲ್ಲೇನೋ ಗಲಾಟೆ ಆಗಿದೆ. ಸರಿ ಸರ್. ಡಾಕ್ಟ್ರೆ, ಹಾಂ ಹೇಳಿ ಸರ್. ರೂಮ್ ನಂಬರ್ 208 ನಲ್ಲಿ ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು. ಕೃಷ್ಣಮೂರ್ತಿ ಅವರೇ, ಸರ್. ನೀವು ಆ ರೂಮ್ ಹೋಗಿ ಚೆಕ್ ಮಾಡಿ. ಓಕೆ ಸರ್. 208. ಶ್ಯೂರ್ ಸರ್. ಬ್ರದರ್ ಬನ್ನಿ ಬ್ರದರ್, ರೂಮ್ಗೆ ಹೋಗೋಣ. ಬನ್ನಿ ಬ್ರದರ್, ರೂಮ್ಗೆ ಹೋಗೋಣ. ಬನ್ನಿ. ಬನ್ನಿ ಕೂತ್ಕೊಳ್ಳಿ ಬ್ರದರ್. ಬ್ರದರ್ ಊಟ ತರಿಸ್ಲಾ ಬ್ರದರ್? ಬೇಡ ಬ್ರದರ್, ನಿನ್ನೆಯಿಂದ ಏನೂ ತಿಂದಿಲ್ವಲ್ಲ ಬ್ರದರ್? ಸರಿ ಬ್ರದರ್, ರೆಸ್ಟ್ ತಗೊಳ್ಳಿ, ನಾನು ಆಮೇಲೆ ಬರ್ತೀನಿ. ಭಾರ್ಗವ್, ಇನ್ನು ಎಷ್ಟೊತ್ತು? ಒಂದು ನಿಮಿಷ ಬಂದೆ. ಹನಿಮೂನ್ಗೆ ಎಷ್ಟು ದಿನ ಪ್ಲಾನ್ ಮಾಡಿದ್ಯಾ? ನಮ್ಮ ತಾತ ಒಂದು ತಿಂಗಳು ರಜಾ ಹಾಕಿದ್ರಂತೆ, ನಮ್ಮಪ್ಪ 15 ದಿನ, ನಾನೊಂದು ವಾರ ರಜಾ ಹಾಕಿದ್ದೀನಿ. ನೋಡೋಣ ಬಾ. ಭಾರ್ಗವ್, ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣವಾ? ಸರಿ, ಹೋಗೋಣ. ನಾಗರಕಟ್ಟೆ ಸುತ್ತೋಣ, ಬರ್ತೀಯಾ? ಇಲ್ಲಮ್ಮ, ಅದು ಹುಡುಗಿರ್ ಸ್ವತ್ತು, ನೀನು ಹೋಗಿ ಸುತ್ತು. ಆಹಾ, ನಿಮ್ ಬಾಸ್ ಇಂದಾದ್ರೂ ಸುತ್ತೀಯ ಅಲ್ವಾ? ಇಲ್ಲ ನಾನು
ತುಂಬ ದಿನದಿಂದ ಆಗಿಲ್ಲ, ನೋಡ್ತೀನಿ. ಹಾಂ, ಟ್ರೈ ಮಾಡ್ತೀನಿ. ಓಕೆ. ನಿನ್ ಮಗು ನಿನಗ್ ಬೇಕು ಅಂದ್ರೆ ಅಣ್ಣನ ಅಡ್ಡಕ್ ಬಾ. ನಡೀತೀಗ ನನ್ನ ಮಗ ಸರ್ ಏನಾಯ್ತು? ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಹೋಗೋಣ, ಕೂತ್ಕೊಳ್ಳಿ. ಎಲ್ಲೋದ್ರು ಈ ಭಾರ್ಗವ್? ಯಾವನೇ ಇವನು? ಅಣ್ಣನ ಅಡ್ಡಕ್ಕೆ ಬಂದವನೇ. ಸರ್, ಇದೇ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರು ಸರ್. ಬನ್ನಿ ಸರ್, ನೋಡೋಣ. ಬನ್ನಿ ಸರ್. ಯಾರೋ ನೀನು? ಇಲ್ಲೇನೋ ಮಾಡ್ತಾ ಇದೀಯಾ? ಮಗು ಎಲ್ಲೋ? ಅದೆಲ್ಲ ನಿನ್ಗೆ ಯಾಕೋ? ಅಣ್ಣನ ಅಡ್ಡಕ್ಕೆ ಬಂದು ಮಗು ಎಲ್ಲಿ ಅಂತ ಕೇಳ್ತಾ ಇದೀಯಾ? ಮಗು ಎಲ್ಲಿ ಅಂದೆ? ಅದೆಲ್ಲ ನಿನ್ಗೆ ಯಾಕೆ? ಹೇಳ್ತಾ ಇದೀನಿ ತಾನೆ. ಏನ್ ಗುರಾಯಿಸ್ತಿದೀಯಾ? ಮಗ ನೀನ ಏನ್? ಅಯ್ಯೋ ನಿನ್ ನಮ್ಮ ಹುಡುಗನ ಮೇಲೆ ಕೈ ಮಾಡ್ಬಿಟ್ಟ. ಎದಳ್ರ ಯಾರ ಅಡ್ಡ ಗೊತ್ತೇನೋ ಇದು? ಕ್ವಾಟ್ರು ಸೀನೋನ್ ಅಡ್ಡ ಇದು. ಯಾವ ಅಡ್ಡ ಆದ್ರೆ ನನಗೇನು? ಮಗು ಎಲ್ಲೋ? ನಿಂತ್ಕೊಳ್ಳೋ ಅಲ್ಲಿ. ಅಣ್ಣ 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 ಎದಳಣ್ಣ. ಅವನು ಯಾವನ ಬಂದು ನಮ್ಮರಿಗೆಲ್ಲ ಇಕ್ತಾ ಇದ್ದಾನೆ. ಎದಳಣ್ಣ ಅಣ್ಣ, ಎದಳಣ್ಣ ಅಣ್ಣ, ಅಣ್ಣ ಎದಳಣ್ಣ. ಅವ್ನು ಬರ್ತಿದ್ದಾನೆ. ಎದಳಣ್ಣ, ಎದಳ. ಯಾರು? ಗೊತ್ತಿಲ್ಲಣ್ಣ. ಕ್ವಾಟ್ರು ಅಣ್ಣ ಕ್ವಾಟ್ರು ಕೊಡೋ. ಇವತ್ತು ಇವನ್ ಕತೆ ಮುಗೀತು. ಅಣ್ಣ ಕ್ವಾಟ್ರ್ ಖಾಲಿ ಅಣ್ಣ. ಕ್ವಾಟ್ರ್ ಖಾಲಿನಾ? ಕ್ವಾಟ್ರ್ ಖಾಲಿ ಅಂದ್ರೆ ನಾನು ಯಾವನ್ ಮೇಲೂ ಕೈ ಮಾಡಲ್ಲ. ಇವತ್ ನಿನ್ ಟೈಮ್ ಚೆನ್ನಾಗಿದೆ. ಬದುಕೋ, ಹೋಗ್ ಬದುಕೋ, ಬದುಕೋ. ಅಣ್ಣ ಅಣ್ಣ ಎದಳಣ್ಣ, ಎದಳಣ್ಣ ಅಣ್ಣ, ಎದಳಣ್ಣ ಅಣ್ಣ, ಅಣ್ಣ 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 ಎದಳಣ್ಣ. ಬನ್ನಿ ಅಂಕಲ್. ಅಣ್ಣ ತುಂಬ ಉಪಕಾರ ಆಯ್ತು ಸರ್. ಇಲ್ಲಿ ಉಪಕಾರ ಏನು ಬಂತು ಸರ್? ನಡಿಯಪ್ಪ. ಭಾರ್ಗವ್ ಎಲ್ಲೋಗಿದೆ ಇಷ್ಟೊತ್ತು? ಸ್ವಲ್ಪ ಕೆಲಸ ಆಯ್ತು. ಬಟ್ಟೆ ಎಲ್ಲ ಕೊಳೆ ಆಗಿದೆ. ಏನ್ ಹೀರೋಯಿಸಮಾ? ಅಲ್ಲ, ಸೋಷಿಯಲಿಸಮ್. ಸರಿ ಬಾ ಹೋಗೋಣ. ನಾವು ಹೀಗೆ ಇನ್ನೊಂದು 6 ತಿಂಗಳು ಓಡಾಡ್ಕೊಂಡಿದ್ದು, ಆಮೇಲೆ ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೀನ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ ಆಯ್ತು. ಇನ್ನು ಒಂದ್ ಮಗು ಆದ್ಮೇಲೆ ಹೇಳ್ಬೇಕಿತ್ತು. ಹೌದಲ್ವಾ? ನಮ್ಮ ದೇಶದಲ್ಲಿ ಯಾಕೆ ಮದುವೆ ಆದ್ಮೇಲೆ ಮಕ್ಕಳು? ಮತ್ತೆ ಮಕ್ಳಾದ್ಮೇಲೆ ಮದ್ವೆ ಮಾಡ್ಕೋಬೇಕಿತ್ತಾ? ಅದಾಗಲ್ಲ ಬಿಡು. ಮದ್ವೆ ಅಂತೂ ಬೇಗ ಆಗೋಯ್ತು. ಅಟ್ಲೀಸ್ಟ್ ಮಕ್ಕಳನ್ನಾದ್ರೂ ಸ್ವಲ್ಪ ಪ್ಲಾನ್ ಮಾಡಿ ಮಾಡ್ಕೊಳ್ಳೋಣ. ಓಕೆ, ನೀನ್ ಹೇಳೋದು ಸರಿ. ನೋಡೋಣ ಬಿಡು. ಭಾರ್ಗವ್ ಏನಾಯ್ತು? ಯಾಕೆ ಕಾರ್ ನಿಲ್ಲಿಸ್ದೆ? ಇದಕ್ ಮೂಡ್ ಬಂತು. ಒಂದ್ ನಿಮಿಷ. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ವಲ್ಲ?
ಸಾರಿ ನಾನ್ ಸಾರಿ ಎದ್ರೋದೆ ಸಾರಿ ಗೊತ್ತಾ? ಸಾರಿ ಸೋ ಸಾರಿ ಸಾರಿ ಪರವಾಗಿಲ್ಲ ಬಿಡು. ಐ ಆಮ್ ಸಾರಿ. ಬಾಯಿಗೆ ಬಂದ್ ಲಡ್ಡು ಬಿತ್ತ ರಾಜು. ಹ್ಮ್ ಹೌದು, ನಾವು ಹನಿಮೂನ್ಗೆ ಗೋವಾಗೆ ಯಾಕೆ ಹೋಗ್ಬೇಕು? ಅದೇ ಎಲ್ರು ಗೋವಾಗಂತ ಹೋಗ್ತಿರ್ತಾರಲ್ವಾ, ಅದಕ್ಕೆ. ಎಲ್ರು ಹೋಗ್ತಾರೆ ಅಂತ ನಾವು ಹೋಗೋದಾ? ಮತ್ತೆ ಇಲ್ಲೇ ಎಲ್ಲಾದ್ರೂ. ಇಲ್ಲೇನಾ? ಕಾರಲ್ಲ? ಅಯ್ಯೋ ಬುದ್ದು, ಇಲ್ಲೇ ಅಂದ್ರೆ ಇದೇ ನೇಚರಲ್ಲಿ ಯಾವ್ದಾದ್ರು ರೆಸಾರ್ಟ್, ಹೋಟೆಲ್ ಇದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೇನಾ? ನಾನು ಏನೋ ಅಂದ್ಕೊಂಡಿದ್ದೆ. ಏನು? ಅದೊಂದು ಗಾದೆ ಬಿಡು. ಏನದು ಗಾದೆ? ಅದು ಒಗ್ಗಟ್ಟಿನಲ್ಲಿ ಬಲ ಇದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ ಅಂತ. ಜೊತೆಗೆ ಇನ್ನೇನು ಇಲ್ವಾ? ಏ ಅಲ್ಲಿ ನೋಡು, ಯಾವ್ದೋ ರೆಸಾರ್ಟ್ ಬೋರ್ಡ್ ಇದ್ದಂಗಿದೆ. ನೋಡೋಣ. ಲೆಫ್ಟ್ ಹೋಗು, ಲೆಫ್ಟ್ ಹೋಗು. ಹೋಗ್ತೀನಿರು. ಬಾಸುಂಬಿ. ಬಾಸುಂಬಿನ? ಅದು ಏನೇನು ಹೆಸರಿಡ್ತಾರೋ ಏನೋ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಸರಿ, ನಾನು ಹೋಗಿ ರೂಮ್ ಇದೆಯಲ್ವಾ ನೋಡ್ಕೊಂಬರ್ತೀನಿ, ನೀ ಇಲ್ಲೇ ಇರು. ಓಕೆನಾ? ನಮಸ್ತೆ, ಮ್ಯಾನೇಜರ್ ಇಲ್ವಾ? ಸರ್, ಒಳ್ಳೆ ರೂಮ್ಸ್ ಇದೆಯಾ ಇಲ್ಲಿ? ಕೆರೆಗಿಳದ್ ನೀರು ಇದೆಯಾ ಅಂದಂಗಾಯ್ತು. ಒಳ್ಳೆ ರೂಮ್ಸ್ ಅಂದ್ರೆ. ಸರ್, ನಾವು ಹೊಸದಾಗಿ ಮದುವೆ ಆಗಿದ್ದೀವಿ, ಹನಿಮೂನ್ಗೆ ಅಂತ ಗೋವಾಗೆ ಹೋಗ್ತಿದ್ವಿ. ಇಲ್ಲೇ ನೇಚರ್ ಎಲ್ಲ ನೋಡಿ ಉಳ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಕೇಳಿದೆ. ಅರ್ಥ ಆಯ್ತು ಬಿಡಿ, ನಿಮ್ಗೆ ಫ್ಯಾಮಿಲಿ ಕಮ್ ಪ್ರೈವಸಿ ರೂಮ್ಸ್ ತಾನೇ ಬೇಕು. ಕರೆಕ್ಟ್ ಸರ್, ಅದೇ. ಮಂಜ ಬಾರ ಇಲ್ಲೇ. ಏನಣ್ಣ? ಇವ್ರಿಗೆ ರೂಮ್ ನಂಬರ್ 208 ತೋರ್ಸೋಗೋ. ಆಮೇಲೆ ಏನು ಮಾಡ್ಲಣ್ಣ? ಒಬ್ಬ ಮನುಷ್ಯ ಯಾವಾಗಲೂ ಮಿಕ್ಸಿ ನೋಡ್ಕೊಂಡು ಕೆಲಸ ಮಾಡಬೇಕು. ಯಾಕಣ್ಣ? ಅದು ಯಾವಾಗಲೂ ಮುಚ್ಕೊಂಡು ಕೆಲಸ ಮಾಡ್ತಾ ಇರ್ತದೆ. ಸರಿ ಅಣ್ಣ. ಮೊದಲು ಒಂದು ವಾರ ರಜೆ ಹಾಕಿ ಈ ಹಾಳಾದ ಬೆನ್ನೋ ವಾಸಿ ಮಾಡ್ಕೊಂಬರ್ಬೇಕು. ಸರ್, ರೂಮ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ? ಎಷ್ಟು ಸರ್ ರೆಂಟು? ಬೇರೆಯವ್ರಿಗಂದ್ರೆ 3000 ಪರ್ ಡೇ. ನೀವೇನೋ ಹೊಸ್ದಾಗಿ ಮದುವೆ ಆಗಿದ್ದೀನಿ ಅಂತ ಇದ್ದೀರಾ, 50% ಡಿಸ್ಕೌಂಟ್ ಕೊಡೋಣ ಬಿಡಿ. ಥ್ಯಾಂಕ್ ಯು ಸರ್. ನನ್ನ ವೈಫ್ ಆಚೆ ಇದ್ದಾರೆ, ಹೋಗಿ ಕರ್ಕೊಂಬರ್ತೀನಿ. ಹೋಗಿ ವೆಯ್ಟರ್ನ ಕಳಿಸ್ತೀನಿ, ನಿಮ್ಮ ಲಗೇಜ್ ತರ್ತಾನೆ. ಹೋಗಿ. ಸರಿ. ಎಷ್ಟುದ್ದ ಅವನೇ ಒಂಟೆ ಹಾಲು ಕುಡಿದು ಬೆಳೆದಿರ್ಬೇಕೇನೋ. 50% ಹೆಂಗೆ ವಸೂಲಿ ಮಾಡೋದಂತ ನನಗೆ ಚೆನ್ನಾಗಿ ಗೊತ್ತು. ಹೊಸದಾಗಿ ಮದುವೆ ಆಗಿದ್ದೀವಿ ಅಂತ ಮ್ಯಾನೇಜರಿಗೆ ಹೇಳಿದೆ, ಅದಕ್ಕೆ ಅವ್ನು ನಮಗೆ 50% ಡಿಸ್ಕೌಂಟ್ ಬೇರೆ ಕೊಟ್ಟಿದ್ದಾನೆ. ಅದನ್ನ ಊರವ್ರಿಗೆಲ್ಲ ಹೇಳ್ಬೇಕಾ? ಅದರಲ್ಲಿ ಏನಿದೆ, ಮದುವೆನೇ ಆಯ್ತಂತೆ, ಅದನ್ನ ಹೇಳೋದು ತಪ್ಪಾ? ಸರಿನಪ್ಪ. ಸರ್, ನಿಮ್ಗೆ ಏನಾದರೂ ಬೇಕಾದರೆ ರಿಸೆಪ್ಷನಿಗೆ ಫೋನ್ ಮಾಡಿ. ಸರಿ, ಒಂದು ನಿಮಿಷ ಇದು ತಗೊಳ್ಳಿ. ಥ್ಯಾಂಕ್ ಯು ಸರ್. ಏನು ಹುಡುಕ್ತಾ ಇದೆಯಾ? ಏನಿಲ್ಲ, ಎಲ್ಲಾದ್ರೂ CC ಕ್ಯಾಮ್ರಾ ಇಟ್ಟಿದಾರಾ ಅಂತ ನೋಡ್ತಿದ್ದೇನೆ. ಕ್ಯಾಮ್ರಾನಾ? ಇಲ್ಲೆಲ್ಲ ಕ್ಯಾಮ್ರಾ ಯಾಕೆ ಇಟ್ಟಿರ್ತಾರೆ? ಈ ತರ ಹೋಟ್ಲುಗಳಲ್ಲಿ ನಮ್ಮಂತ ಪ್ರೈವಸಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕೋದು ಕಾಮನ್ ತಾನೆ. ಬಿಂದು, ಎಲ್ಲರನ್ನೂ ಒಂದೇ ಥರ ನೋಡಬಾರ್ದು ಕಣೆ. ಏನೇ ಆದ್ರೂ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಲ್ವಾ? ಹೆಂಗಸ್ರದ್ದು ಯಾವಾಗ್ಲೂ ಅನುಮಾನದ ಬುದ್ಧಿನೇ. ನೋಡು ನೋಡು. ಭಾರ್ಗವ್, ಸೂಟ್ ಕೇಸ್ ತರ್ತೀಯಾ? ಹಾ, ತಂದೆ.
ತೋಮ. ಇದು ಸ್ವಲ್ಪ ತೆಗೆದುಕೊಡ್ತೀಯಾ? ಹಾಂ, ತೆಗೆದ್ರೆ ನಾನು ಎಕ್ಸ್ಪರ್ಟು. ಹೋಗು, ಫ್ರೆಶ್ ಆಗು. ಏ ಪರವಾಗಿಲ್ಲ ಬಿಡು. ಫ್ರೆಶ್ ಆಗು. ಹೋಗು ಹೋಗು. ಬಿಂದು, ಬಿಂದು ಟವಲ್. ಬಿಂದು, ಆ ಬಿಂದು ಟವಲ್. ಬಂದೆ. ಭಾರ್ಗವ್ ತಗೋ. ಬಿಡು ಭಾರ್ಗವ್, ಬಾಯ್ಲಿ. ಬಿಡು ಭಾರ್ಗವ್. ಅಣ್ಣ ಮಾಡ್ಲಾ? ಬೇಡ ಹೋಗ್ಲಾ, ಕೆಲ್ಸ ಅದೇ. ಇವನು ಯಾರು ಈ ಲೆವೆಲ್ಗೆ ತಲೆ ಕೆಡಿಸ್ಕೊಂಡು ಕೂತಿಯಾನಲ್ಲ? ಹಲೋ ಬ್ರದರ್. ಹಲೋ ಸರ್. ಏನು ಮಾಡ್ತಾ ಇದ್ದೀರಾ? ನಾನಾ? ಹೌದು, ನೀವೇ. ನಾನು ಕತೆ ಬರೀತಾ ಇದ್ದೀನಿ. ರೈಟರ್ ಆಗಿ ಇಷ್ಟೊಂದು ಟೆನ್ಷನಲ್ಲಿ ಇದ್ರೆ ನೀವು ಕತೆ ಬರೆಯೋಕ್ಕಾಗತ್ತಾ? ಟೆನ್ಷನಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ, ಅವಾಗೇನಾದರೂ ಕತೆ ಬರೀಬೋದು. ಯಾರ ಹತ್ರ ಮಾತಾಡ್ತಿದ್ದೀರಾ? ಏನು ಹೊಸ ಜೋಡಿ ಇದ್ದಂಗಿದೆ. ಹಾಯ್ ಸಿಸ್ಟರ್. ಹಾಯ್ ಸರ್, ನಿನ್ನೆಯಿಂದ ಕತೆ ಬರೆಯಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಒಂದು ಕತೆ ಇದೆ, ಕೇಳ್ತೀರಾ ಸರ್? ನಾವು ಇವಾಗ ತಾನೇ ಬಂದಿದ್ದೀವಿ, ಫ್ರೀ ಇದ್ರೆ ನೋಡೋಣ. ಫ್ರೀಯಲ್ಲಿರ್ತೀರಾ ಹೇಳಿ? ಏನು ಹೊಸ ಜೋಡಿ ಅಲ್ವಾ, ಫ್ರೀಯಲ್ಲಿರ್ತೀರಾ ಅಂದೆ. ಸರಿ, ಸಿಗೋಣ. ಓಕೆ ಸರ್. ಬ್ರೋ ಒಂದು ನಿಮಿಷ, ನಿಮ್ಮ ಹೆಸರೇ ಹೇಳಲಿಲ್ಲ. ಓ, ನನ್ನ ಹೆಸರು ಭಾರ್ಗವ್, ನನ್ನ ವೈಫ್ ಬಿಂದು. ಓಕೆ ಬ್ರದರ್, ಬಾಯ್ ಸಿಸ್ಟರ್. ಬಾಯ್ ಬಾಯ್. ಏನ್ಲ ನಿನ್ ಪ್ರಾಬ್ಲಮ್? ಆಯ್ತು ನಡಿಲ್ಲ ಅತ್ಲಗೆ, ನಡಿ. ಅಯ್ಯೋ ಮಕ ಮುಚ್ಚ, ನಿಧಾನಕ್ಕೆ ಮಾಡಲಿ. ನಾಯಿಂಡಳ್ಳಿಗೆ ಹೋಗ್ಬಿಡ್ಬೇಕಾರೆ ಪಟಾಕ್ಸ್ಕೊಬಿಡ್ತೀನಿ, ಬಿಟ್ಬಿಡಲಿ. I can't help thinking
ನೀವಾ ಏನ್ರಿ ಬೆಳಿಗ್ಗೆನೆ? ಬ್ರೋ ನೆನ್ನೆ ನೀವು ಹೇಳಿದ್ರಲ್ಲ ಬ್ರೋ, ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತೀವಿ ಬ್ರೋ, ಒಂದು ಒಳ್ಳೆ ಕತೆ ಬರ್ತಿದ್ದೀನಿ ಬ್ರೋ. ನೀವು ಫ್ರೀ ಇದ್ರೆ ಹೇಳ ಬ್ರೋ. ರೀ ಇವಾಗ ತಾನೇ ಎದ್ದಿದ್ದೀವಿ, ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಬರ್ತೀವಿ. ಬ್ರೋ 2 ಗಂಟೆ ಬಿಟ್ಟು ಬರಲ್ಲ ಬ್ರೋ? ಸರಿ ಆಮೇಲೆ ಬನ್ರಿ. ಇನ್ನು 2 ಗಂಟೆ ತಾನೇ, ಇಲ್ಲೇ ವೇಟ್ ಮಾಡ್ಬಿಡ್ಲಾ? ರೀ ಸರಿ ಬ್ರೋ ಆಮೇಲೆ ಬರ್ತೀನಿ. ಯಾರು ಭಾರ್ಗವ್? ಯಾವ ಪಕ್ಕದ ರೂಮ್ ಅವನು. ಏನಂತೆ? ಅವನು ಯಾವ್ದೋ ಕತೆ ಬರ್ದಿದ್ದಾನಂತೆ, ಬಂದು ಹೇಳ್ತೀನಿ ಅಂತ ತಲೆ ತಿಂತಾ ಇದ್ದ, ಆಮೇಲೆ ಬಾ ಅಂತೇಳಿ ಕಳಿಸ್ಬಿಟ್ಟ ನಾನು. ನಂಗಂತೂ ತುಂಬಾ ಹೊಟ್ಟೆ ಹಸಿತಿದೆ. ಹೌದಾ? ಐಸ್ ಕ್ರೀಮ್ ತರಿಸ್ಲಾ? ಮೊದ್ಲು ಹೋಗಿ ಫ್ರೆಶ್ ಅಪ್ ಆಗು, ಹೊರಗಡೆ ಹೋಗ್ತೀನಿ ನಾನು. ಸರಿ. ರೀ ಮ್ಯಾನೇಜರ್, ಇಲ್ಲೇನ್ರಿ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಸಾಂಬಾರ್ಗೆ 4 ಮೆಣಸಿನ್ಕಾಯಿ ಕಮ್ಮಿ ಇತ್ತು ಅಂತಂದ್ರು, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಹುಷಾರ್ರಿ. ಅಲ್ಲ ಮೇಡಮ್, ಕೇಳೋದು ನಾನು, ನಿಮ್ಗೆ ಯಾಕೆ ಊರಿ ಹತ್ಕೊಂಡ್ರೆ ನನ್ಗೆ ಹತ್ಕೋತದೆ. ಏನೋ ಮಾಡಕ್ ಬಂದಿದ್ದೀರಾ, ಮಾಡ್ಕೊಂಡು ಹೋಗಿ. ಹಾಯ್ ಬ್ರೋ. ಏನ್ರಿ ನೀವಿನ್ನೂ ಹೋಗಿಲ್ವೇನ್ರಿ? ನಿಮ್ಗಂತಾನೇ ಕಾಯ್ತಾ ಇದ್ದೀನಿ ಬ್ರೋ. ಓ ಏನಕ್ಕೆ? ಒಂದು 10 ನಿಮಿಷ ಬ್ರೋ, ಒಂದು 10 ನಿಮಿಷ ಟೈಮ್ ಕೊಡಿ ಬ್ರೋ, ಕತೆ ಹೇಳ್ಬಿಡ್ತೀನಿ. ಪ್ಲೀಸ್ ಬ್ರೋ. ಅಂದ್ರೆ ನೀನು ನಮ್ಮನ್ನು ಬಿಡಂಗಿಲ್ಲ. ಸರಿ ಬನ್ನಿ, ಅದೇನು ಹೇಳ್ತಿರೋ ಹೇಳಿ. ಬ್ರೋ ಥ್ಯಾಂಕ್ ಯು ಬ್ರೋ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಬ್ರೋ. ಸರಿ ಅದೇನು ಹೇಳಿ. ಬ್ರದರ್, ನೀವು ಈ ಕತೆನ ಹಾಗೇ ಫೀಲ್ ಮಾಡಬೇಕು. ಸಿಸ್ಟರ್ ನೀವು ಕೂಡ. ಸರಿ. ನೀವಿಬ್ರು ಲವರ್ಸ್ ಅನ್ಕೊಳ್ಳಿ. ಇದೇ ಥರ ಒಂದು ಕಾಡಿನಲ್ಲಿ ಹಾಗೇ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಾ. ಜೋರ್ ಮಳೆ ಬರುತ್ತಲ್ಲಿ. ಇಬ್ರು ಬೈಕ್ನ ಪಾರ್ಕ್ ಮಾಡಿ ಒಬ್ರು ಕೈನೊಬ್ರು ಹಿಡ್ಕೊಂಡು ಒಬ್ರು ಮುಖಾನೊಬ್ರು ನೋಡ್ಕೊಂಡು. ಆಮೇಲೆ ರೊಮ್ಯಾನ್ಸಾ? ಸಿಸ್ಟರ್ ಸುಮ್ಮನೆ ಇರಿ ಸಿಸ್ಟರ್, ನೀವು ಹಿಂಗೆ ಡಿಸ್ಟರ್ಬ್ ಮಾಡ್ತಿದ್ರೆ ನಾನು ಕತೆನೇ ಹೇಳಲ್ಲ ಅಷ್ಟೇ. ಸಾರಿ. ಇದೇ ಥರ ಒಂದು ರೆಸಾರ್ಟು ದೂರದಲ್ಲಿ ಕಾಣಿಸುತ್ತೆ. ಇಬ್ರು ಅಲ್ಲಿಗೆ ಬರ್ತಾರೆ. ಒಟ್ಟಾಗಿದ್ರೆ ತಪ್ಪಾಗತ್ತೆ ಅಂತ ಬೇರೆ ಬೇರೆ ರೂಮ್ನ ಮಾಡ್ತಾರೆ. ಯಾಕೆ ಪ್ರಿಯಾ, ಏನಾಯ್ತು? ಹರಿ, ಆ ರೂಮಲ್ಲಿ ಯಾಕೋ ಭಯ ಆಗ್ತಿದೆ. ನಾನು ನಿನ್ ಜೊತೆ ಇಲ್ಲ. ಸರಿ ಬಾ ಒಳಗಡೆ. ಯಾಕೆ, ಏನಾಯ್ತು? ಯಾಕೋ ಗೊತ್ತಿಲ್ಲ ಹರಿ, ನಾನು ಒಬ್ಳೇ ಇರಕ್ ಭಯ ಆಗ್ತಿದೆ. ಸರಿ ನೀನು ಇಲ್ಲಿ ಮಲ್ಕೋ, ನೀನು? ನಾನು ಕೆಳಗಡೆ ಮಲ್ಕೋತೀನಿ. ಸರಿ ಸರಿ ಮಲ್ಕೋ. ಯಾಕೆ ಪ್ರಿಯಾ, ಮತ್ತೇನಾಯ್ತು? ತುಂಬಾ ಭಯ ಆಗ್ತಿದೆ ಹರಿ. ಹೌದಾ, ಸರಿ ಮಲ್ಕೋ. ಹರಿ, ನಾನು ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಸರಿ. ಮತ್ತೆ ಯಾರು ಇಷ್ಟೊತ್ತಲ್ಲಿ?
ಕಡೆ ಆ ಕಡೆ ನೋಡ್ತಾ ಇದ್ದಾನೆ. ಹಾಗಾದ್ರೆ ಅದು ದೆವ್ವನಾ? ಸುಮ್ಮನೆ ಇರಿ ಸಿಸ್ಟರ್, ನೀವು ಡಿಸ್ಟರ್ಬ್ ಮಾಡ್ಬಿಟ್ರಿ ನನಗೆ. ಓಕೆ ಓಕೆ ಓಕೆ, ಸಾರಿ. ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಸಿಸ್ಟರ್? ಹಾ, ಆಮೇಲೆ ಇನ್ನು ಉಳ್ದಿದ್ದ ಕತೆನ ಇನ್ನ ಮಾಡಿಲ್ಲ. ನಾಳೆ ಒಳಗೆ ಮಾಡಿ ನಾಡಿದ್ದು ಬಂದು ಹೇಳ್ತೀನಿ ಸಿಸ್ಟರ್. ಕತೆ ಹೆಂಗಿತ್ತು? ಕತೆ ಏನೋ ಚೆನ್ನಾಗಿದೆ, ಆದ್ರೆ ಸಸ್ಪೆನ್ಸ್ ಉಳಿಸ್ಬಿಟ್ರಿ. ಆ ಕ್ಯೂರಿಯಾಸಿಟಿ ಇರಬೇಕು ಸಿಸ್ಟರ್. ಸರಿ, ಊಟ ಮಾಡೋಣವಾ? ನನಗೂ ತುಂಬಾ ಹೊಟ್ಟೆ ಹಸಿತಿದೆ. ನಾನು ಫ್ರೆಶ್ ಅಪ್ ಆಗ್ತೀನಿ. ಹಾಂ ಸರಿ. ಬ್ರದರ್, ನಿಮ್ಗೇನು ತರಿಸ್ಲಿ? ಬ್ರದರ್ ನನಗ? ಅದೇನ್ರಿ ಊಟ ಅಂದ್ರೆ ಹಂಗ್ ಬಾಯ್ ಬಿಡ್ತೀರಾ? ಊಟ ಮಾಡಲ್ವಾ? ಬ್ರದರ್, ನನಗೆ ಊಟಕ್ಕೆ ಮುಂಚೆ ಸರಕ್ ಬೀಳ್ದೆ ಹೊಟ್ಟೆಗೆ ಊಟನೇ ಹೋಗಲ್ಲ. ನೀವು ಊಟ ಮಾಡಿ ರೆಸ್ಟ್ ತಗೊಳ್ಳಿ, ನಾನು ನಾಳೆ ಬರ್ತೀನಿ. ಸರಿ ಬ್ರದರ್. ಓಕೆನಾ ಬ್ರದರ್? ಬಾಯ್. ಸಿಗೋಣ. ಬಾಯ್ ಬ್ರದರ್. ಬಾಯ್ ಬ್ರದರ್. ಬಾಯ್. ನಿಮ್ಮ ಆಸ್ತಿ ತಗೊಳ್ರಿ. ಥ್ಯಾಂಕ್ ಯು. ಬಾಯ್ ಬ್ರದರ್. ಬಾಯ್. ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಆ ಕಥೆಯಲ್ಲಿ ಆಮೇಲೆ ಏನಾಯ್ತು ಅಂತ. ಏಯ್, ಅದನ್ನ ಬಿಡುಮ್ಮ. ಇಲ್ಲ, ಆದ್ರೂ ಆ ಕಥೆಯಲ್ಲಿ ಏನಾಯ್ತು ಆಮೇಲೆ? ಹೇಳ್ತೀನಿ ಬಾ. ನಮ್ ಮ್ಯಾನೇಜರ್ ಇದ್ದಂಗಿಲ್ವಾ? ಮ್ಯಾನೇಜರ್ ಇದ್ದಂಗೇನು? ಮ್ಯಾನೇಜರೇ. ಯಪ್ಪ, ಈ ಬೆನ್ನೊಂದು ವಾಸಿ ಮಾಡ್ಬಿಡಪ್ಪ, ಅದು ತೆಂಗಿನಕಾಯಿ ಹೊಡಿತೀನಿ. ಏನ್ರಿ ಮ್ಯಾನೇಜರ್, ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಇದು ನಮ್ಮನೆ ದೇವರು, ಅವಾಗ ಬರ್ತಾ ಇರ್ತೀನಿ. ಹೌದಾ? ಸರಿ, ಅಲ್ಲೇನೋ ಪ್ರವಚನ ನಡೀತಾರೋ ಹಾಗಿದೆಯಲ್ಲ, ಏನದು? ಅವ್ರು ನಮ್ಮ ಗುರುಗಳು. ಅವರೇ ನಮ್ಮ ರೆಸಾರ್ಟ್ಗೆ ಬಾಸುಂಬಿ ಅಂತ ಹೆಸರಿಟ್ಟಿದ್ದು. ಹೌದು, ಬಾಸುಂಬೆ ಅಂದ್ರೆ ಏನು? ನಾನು ಕೇಳ್ಬೇಕು ಅಂತಿದ್ದೆ. ಅದೆಲ್ಲ ಗೊತ್ತಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ. ಬನ್ನಿ, ಅವ್ರನ್ನೇ ಕೇಳೋಣ. ಸರಿ ಬನ್ನಿ. ಜೀವನ ಅನ್ನೋದು ಒಂದು ನಾಟಕ ರಂಗ. ನಾವೆಲ್ಲ ಅದರಲ್ಲಿ ಪಾತ್ರಧಾರಿಗಳು. ನೀವೆಲ್ಲ ಮುಖ್ಯವಾಗಿ ಈ 4 ವಾಕ್ಯಗಳನ್ನ ತಿಳ್ಕೋಬೇಕು. 1 ಹೊತ್ತು ತಿನ್ನುವವನು ಯೋಗಿ, 2 ಹೊತ್ತು ತಿನ್ನುವವನು ಭೋಗಿ, 3 ಹೊತ್ತು ತಿನ್ನುವವನು ರೋಗಿ, 4 ಹೊತ್ತು ತಿನ್ನುವವನನ್ನ ಹೊತ್ತುಕೊಂಡು ಹೋಗಿ ಅಂತ ದೊಡ್ಡವರು ಹೇಳಿದ್ದಾರೆ. ಅದಕ್ಕೆ ತಿನ್ನೋದಕ್ಕೆ ಅಂತ ಬದುಕೋದು ಬಿಟ್ಟು ಬದುಕೋದಕ್ಕೋಸ್ಕರ ತಿನ್ನಿ. ಇದು ವೇದಾಂತ ಅಲ್ಲ, ಸಿದ್ಧಾಂತ. ಜಗತ್ತಿನಲ್ಲಿರುವುದು ಎಲ್ಲ ನಶ್ವರ, ಕೊನೆಗೆ ಉಳಿಯುವುದು ಹೆಸರು ಮಾತ್ರ. ಅದಕ್ಕಾಗಿ ದುಡಿಬೇಕು, 4 ಜನರಿಗೆ ಸಹಾಯ ಮಾಡಬೇಕು, ಬದುಕಬೇಕು. ನೀವ್ ಹೇಳಿದ್ದೇನೆ ಸರಿ, ಆದ್ರೆ ದುಡಿಮೆಗೆ ಅಂತ ಒಂದು ಕೆಲಸ ಬೇಕಲ್ಲ. ಕೆಲಸ ಇಲ್ಲ ಅಂತ ಊಟ ತಿನ್ನೋದ್ ಬಿಡ್ತೀರಾ? ಕುಡಿಯೋದ್ ಬಿಡ್ತೀರಾ? ಏನಾದ್ರೂ ಮಾಡ್ಲೇಬೇಕು. ಹಾಗಾಗಿ ಹುಡುಕಿ, ಕೆಲಸ ಸಿಗುತ್ತೆ. ಸ್ವಾಮಿಗಳೇ, ಆ ರೆಸಾರ್ಟ್ಗೆ ಬಾಸುಂಬಿ ಅಂತ ಯಾಕೆ ಹೆಸರಿಟ್ರಿ? ಈ ರೆಸಾರ್ಟಿಗೆ ಬರುವವರ ಭಾವನೆಗಳು ಸುಂದರವಾಗಿದ್ದು, ಸುಖಮಯವಾಗಿದ್ದು, ಸಂತೋಷವಾಗಿರ್ಲಿ ಅಂತ ಈ ರೆಸಾರ್ಟ್ಗೆ ಬಾಸುಂಬಿ ಅಂತ ಹೆಸರಿಟ್ಟೆ. ಬಾಸುಂಬಿ ಅಂದ್ರೆ ಭಾವನೆಗಳ ಸುಂದರ ಬಿಂಬ. ಓ, ಬೋಲೋ ಶ್ರೀ ರಾಮಜಿ ಕಿ ಜೈ, ಬೋಲೋ ಶ್ರೀ ಸೀತಾ ಮಾತಾ ಕಿ ಜೈ. ಹೇಯ್, ನಿಲ್ಲಿಸ್ರ. ಬೆಳಗ್ಗೆನೆ ಸುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ದಿನ ಎಲ್ಲ ತಪ್ಪು ಮಾಡ್ಬಿಡೋದು, ಕೊನೆಗೆ ಬಂದು ದೇವ್ರೆ ಅಂತ ಕೈ ಮುಗಿದ್ಬಿಡೋದು. ಕೈ ಮುಗಿದ್ಬಿಟ್ರೆ ಮಾಡಿರೋ ತಪ್ಪೆಲ್ಲ ಹೋಗಿ ಪುಣ್ಯ ಬಂದ್ಬಿಡುತ್ತಾ? ದೇವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ದುಡಿಬೇಕಂತ, ಸಹಾಯ ಮಾಡ್ಬೇಕಂತೆ ದೊಡ್ಡದಾಗಿ ಉಪದೇಶ ಮಾಡ್ತಿದ್ದಾನೆ. ಮೂರ್ಖ ನೀನು. ಕಾಸಿದ್ರೆ ಅಪ್ಪ ಕೈಲಾಸ, ಇಲ್ಲ ಬರೀ ಉಪವಾಸ. ಗುರುಗಳೇ, ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ, ನಿಮ್ ದಾಟಿಲೇ ಹೇಳಿ. ಎಲ್ಲ ಹೊಸ ವಾತಾವರಣ ಎಲ್ಲ ಚೆನ್ನಾಗಿದೆ ಸರ್. ಆಮೇಲೆ ಇಲ್ಲಿ ಹತ್ರ ನೋಡುವಂತ ಜಾಗಗಳು ಯಾವ್ದಾರು ಇದಾವ? ಹತ್ರ ಅಂತಂದ್ರೆ ಅಲ್ಲ ನದಿ ಇದೆ ಸರ್. ಬೆಳಿಗ್ಗೆ ಪಿಕಾಕ್ಗಳೆಲ್ಲ ಅಲ್ಲೆಲ್ಲ ವಾಕಿಂಗ್ ಬರ್ತಾ ಇರ್ತವೆ. ಹೌದಾ? ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ರೀ ಮಿಸ್ಟರ್, ಕಾಲ್ ತೆಗೀರಿ. ಯಾಕೆ? ತಗೀರಿ ಕಾಲು. ಅರ್ಥ ಆಗ್ತಾ ಇಲ್ವಾ ಹೇಳ್ತಾ ಇದ್ರೆ? ಕಾಲ ಇಟ್ಕೊಂಡಿದ್ದಕ್ಕೆ ನಿನಗೇನಾದ್ರೂ ನೋಯ್ತಾ ಇದೆಯಾ? ಕಾಲ್ ತೆಗೀರಿ ಅಂದ್ರೆ ಅರ್ಥ ಆಗ್ತಿಲ್ವಾ? ಅರ್ಥ ಆಗಲ್ಲ. ಏನ್ ಇವಾಗ? ನಿಮ್ಮಂತವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಒಡ್ದೇ ಹೇಳ್ಬೇಕು. ಏನ್ ಹೊಡಿತೀಯಾ? ಹೊಡೆ ನೋಡೋಣ. ಹೊಡಿಬಾರ್ದು, ಹೊಡಿ ಅವನ್ಗೆ, ಬಿಡ್ಬೇಡ ಅವನ್ನ. ನನ್ ಮನೆ ಬಿಡ್ಬಾರ್ದು.
ಮಾತಾಡ್ತೀನಿ ಹೋಗಿ ಸರ್ ಹೋಗಿ ಸರ್ ಸರ್ ನಡೀರಿ ಸರ್ ಬಿಡಿ, ಸರ್ ಬಿಡಿ ನಡೀರಿ ಸರ್. ಸರ್ ಬೇಡ ಬಿಡಿ ಸರ್. ನಡೀರಿ ಸರ್ ನಡೀರಿ ಸರ್ ಇಂಥ ನನ್ನ ಮಕ್ಕಳನ್ನ ಬಿಡಬಾರ್ದು ಭಾರ್ಗವ್, ಹೊಡೆದ್ ಸಾಯಿಸ್ಬೇಕು. ರಿಲ್ಯಾಕ್ಸ್. ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ಏನಾಯ್ತು ಇವಾಗ? ಎಲ್ಲದನ್ನು ಕೂಲಾಗಿ ತಗೋಬೇಕು ಬಿಂದು. ತಗೋ ನೀರು ಕುಡಿ. ಇಂಥವ್ರಿಗೆ ಸರಿ ಬುದ್ಧಿ ಕಲಿಸ್ಬೇಕು. ಸರಿ ಆಯ್ತು, ನೀರು ಕುಡಿ. ಬೇಡ ಭಾರ್ಗವ್, ಬೇಡ ಭಾರ್ಗವ್, ಬೇಡ. ನಿದ್ದೆ ಬರ್ತಿದೆ, ಮಲ್ಕೊಂಡ್ವಾ? ಮಲಗಬೇಕಾ? ಬ್ರದರ್, ಬ್ರದರ್, ಹೇಳಿ ಬ್ರದರ್, ಏನಾದರೂ ತಿನ್ನೋರಂತೆ? ನನ್ನ ಬಿಂದುನೇ ಹೋದ್ಮೇಲೆ ಇನ್ನೇನು ಬೇಕು ಬ್ರದರ್? ಬ್ರದರ್, ಯಾರ್ಯಾರ ಟೈಮ್ ಹೆಂಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ಎದ್ದೇಳಿ ಬ್ರದರ್. ಸಮಾಧಾನ ಮಾಡ್ಕೊಳ್ಳಿ. ಭಾರ್ಗವ್ ಯಾರ್ರೀ ಇಲ್ಲಿ? ಇನ್ಸ್ಪೆಕ್ಟರ್ ಕರೀತಾ ಇದಾರೆ, ಬನ್ನಿ. ಯಾವ್ರಿ ನಿಮ್ದು? ಬೆಂಗಳೂರು. ಇಲ್ಲಿಗೆ ಯಾಕೆ ಬಂದಿದ್ದು? ಅದು ಹನಿಮೂನ್ಗೆ. ಯಾಕೆ? ಓಯ್, ಇವರನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಿರೋದು? ಇನ್ಸ್ಪೆಕ್ಟರ್ ಕರ್ಕೊಂಬಂದ್ರೆ ಸರ್, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಜಸ್ಟ್ ಮಿನಿಟ್. ಹಲೋ ಮಿಸ್ಟರ್, ಐ ಆಮ್ ಸಬ್ ಇನ್ಸ್ಪೆಕ್ಟರ್ ನರಸಿಂಹ. ಆದ್ರೆ ಈಗ ನರ ಇಲ್ಲ. ಏನಾದ್ರು ಹೇಳ್ತೇವೆ? ಏನಿಲ್ಲ ಸರ್. ಓಕೆ, ನಿಮ್ಮ ಹೆಸರೆಂತ? ಭಾರ್ಗವ್. ಯಾವ ಊರು? ಬೆಂಗಳೂರು. ಇಲ್ಲಿ ಬಂದದೆಂತ? ಹನಿಮೂನ್ಗೆ. ಏಯ್, ಉತ್ತರ ನೀನ್ ಕೊಟ್ಯಾ? ಹಾಯ್, ಇಲ್ಲಿ ಇಲ್ಲಿ ಭಾರ್ಗವ ಇವರ ನೀನಾ? ಇವ್ರು ಸರ್. ಮತ್ತೆ ನೀನಂತ ಉತ್ತರ ಕೊಡುದು? ಅಲ್ಲ, ಇವ್ರೆಲ್ಲ ನನಗೆ ಹೇಳಿದ್ರು, ಮತ್ತೆ ಯಾಕೆ ಇವ್ರಿಗೆ ತೊಂದ್ರೆ ಅಂತ. ಈಗ ಎಸ್ ಐ ನಾನಾ ನೀನ ಮರೆಯ? ಸ್ಟಾರ್ ಇದೆಯಲ್ಲ, ನೀವೇ ಎಸ್ ಐ. ಮತ್ತೆ? ಆದ್ರೂ ನನ್ಗೊಂದು ಡೌಟ್. ಬಿರಿ ಬಿರಿ ಮಾಡಬೇಡ, ನನಗೆ ಮಂಟ ಬಿಸಿ ಆಗ್ತದೆ. ಒಂದು ಕೆಲಸ ಮಾಡಿ, ನೀನು ಇವರ ಕರ್ಕೊಂಡು ಸಾವಿರ ಹತ್ರ ಹೋಗು, ನಾನು ರೂಮ್ ಹತ್ರ ಹೋಗ್ತೇನೆ, ಆಮೇಲೆ ವಿಚಾರಿಸ್ತೇನೆ ನೀನು. ಓಕೆ ಸರ್, ಬನ್ರೆ. ಇವನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕಿನ್ನ. ಬನ್ರೆ. ಬನ್ನಿ ಭಾರ್ಗವ್, ಕೂತ್ಕೊಳ್ಳಿ. ಭಾರ್ಗವ್, ನನಗೆ ಗೊತ್ತು ನೀವು ತುಂಬ ದುಃಖದಲ್ಲಿದ್ದೀರಾ. ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು. ನಿಮಗೆ ಮದುವೆಯಾಗಿ 1 ವಾರ ಆಗಿದೆ ಅಂತ ಗೊತ್ತಾಯಿತು. ಆದರೂ ನಿಮ್ಮ ಲೈಫ್ ಹೇಗಿತ್ತು? ಸರ್, ಚೆನ್ನಾಗೇ ಇತ್ತು ಸರ್. ಮತ್ತು ನಿಮ್ಮಿಬ್ಬರ ಮಧ್ಯೆ ಜಗಳ ಏನಕ್ಕಾಯಿತು? ಸರ್, ಅದು ಮೊನ್ನೆ ಬೆಳಗ್ಗೆ ಇಲ್ಲಿರ್ಬೇಕಾದ್ರೆ ನನಗೂ ಬಿಂದುಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸರ್. ಯಾರು ನೋಡು ಭಾರ್ಗವ್. ಅದು ಯಾರು ಇಲ್ಲ ಬಿಡು. ಭಾರ್ಗವ್, ಇಲ್ಲಿ ಊಟ ತಿಂಡಿ ತಿಂದು ಬೇಜಾರಾಗ್ಬಿಟ್ಟಿದೆ. ಮೊನ್ನೆ ತಿಂದ್ವಲ್ಲ, ಅಲ್ಲಿಂದ ಏನಾದ್ರೂ ತಗೊಂಡ್ ಬಾ. ಇವಾಗ್ಲಾ? ಸರಿ. ರೀ ಮ್ಯಾನೇಜರ್, ಬರೋ ಇಲ್ಲಿ. ಏನ್ರಿ ಇದು ಕಾಫಿನೇನ್ರಿ? ಏನಾಗಿದೆ?
ಸಕ್ಕರೆನೇ ಇಲ್ವಲ್ರಿ ಇದ್ರಲ್ಲಿ. ನಿಮ್ನ ನೋಡಿದ್ರೆ 10 ವರ್ಷದಿಂದನೇ ಶುಗರ್ ಬಂದಿರೋ ತರ ಇದ್ದೀರಾ, ಮತ್ತೆ ಸಕ್ಕರೆ ಕೇಳ್ತೀರಲ್ಲ? ಅಯ್ಯೋ, ನೀರ್ ಹಾಲು ಹಾಕಿದಿರಲ್ರಿ ಇದ್ರಲ್ಲಿ. ಅದು ನಮ್ದಲ್ಲ, ಹಸು ಪ್ರಾಬ್ಲಮ್. ದುಡ್ಡು ಮಾತ್ರ ಅಷ್ಟೇ ತಗೋತೀರಾ? ಅದು ಗೌರ್ಮೆಂಟ್ ಅವ್ರು ಫಿಕ್ಸ್ ಮಾಡಿರೋದು. ರೇ, ಏನ್ ಮನುಷ್ಯರೇ ನೀವು? ಏನ್ ಮಾತಾಡಿದ್ರೆ ಹೀಗೆ ಮಾತಾಡ್ತಿರಲ್ರಿ? ಹೀಗೆ ಮಾತಾಡಿದ್ರೆ ಫುಡ್ ಆಫೀಸರ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಮಾಡ್ಕೋ ಹೋಗಿ, ನಮ್ಮ ಮಾವನೇ ಫುಡ್ ಆಫೀಸರ್. ಏನು ಕಿತ್ಕೊಳಕಾಗಲ್ಲ. ಏನಂದೆ? ಏನು ಕಿತ್ಕೊಳಕಾಗಲ್ಲ ಅಂದೆ. ಏನು ಕಿತ್ಕೊಳಕ್ಕಾಗಲ್ವಾ? ಆಗಲ್ವಾ? ಆಗುತ್ತೆ, ಹೇಳ್ದಂಗೆ ಕಿತ್ಕೊಬಿಟ್ರಲ್ಲ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011222901701 ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಬಿಂದು, ತಿಂಡಿ ತಂದಿದ್ದೀನಿ, ತಿನ್ನೋಣ ಬಾ. ಯಾಕೆ ಬಿಂದು, ಗರಂ ಆಗಿದ್ಯಾ? ಯಾರಾದ್ರೂ ಬಂದಿದ್ರಾ? ಸುಮಾ ಯಾರು? ಯಾವ ಸುಮಾ? ನಿನ್ ಸೆಟಪ್ಪು. ಹೇ, ಯಾಕೆ ಬಿಂದು ಏನೇನೋ ಮಾತಾಡ್ತಾ ಇದೆಯಾ? ನಿಜ ಗೊತ್ತಾಯ್ತು. ಯಾಕೆ ಬಿಂದು ಏನೇನೋ ಮಾತಾಡ್ತಾ ಇದೆಯಾ? ನಿನ್ನ ಸುಮನ್ ಸಂಬಂಧ ನನಗೆ ಗೊತ್ತಾಯ್ತು. ಯಾವ ಸುಮಾ? ಇವಳು. ಹೇ, ಇದು ಲಾಸ್ಟ್ ಟೈಮ್ ಪಾರ್ಟಿಲಿ ತೆಗ್ದಿದ್ದ ಫೋಟೋ. ಇದಕ್ಕೆ ಗರಂ ಆಗ್ತಾ ಇದೆಯಾ ನೀನು? ಇದು ಸುಮಾ ಅಲ್ಲ, ಸುಮನ್, ನನ್ನ ಫ್ರೆಂಡು. ನಿಜ ಗೊತ್ತಾದ್ಮೇಲೆ ಎಲ್ಲರೂ ಹಿಂಗೇನೆ ಹೇಳೋದು. ಇಲ್ಲ ಬಿಂದು, ಅದು ಸುಮನ್ ಅಂತ, ನನ್ನ ಫ್ರೆಂಡು, ಹುಡುಗ ಕಣೆ. ಸುಮನ್ ಐ ಲವ್ ಯು ಅಂತ ಕಳಿಸ್ತಾನ? ಅವನೇನೋ ತಮಾಷೆ ಮಾಡಿರ್ತಾನೆ. ಆಹಾ, ಕೆಂಡನ್ ಮಾಡ್ಲಲ್ಲಿ ಹೆಂಗ್ ಬಚ್ಚಿಟ್ಕೊಳಕ್ ಆಗಲ್ವೋ? ಸತ್ಯನೂ ಹಂಗೇನೆ. ಏಯ್, ಏನ್ ನಾನ್ ಸುಮ್ನೆ ಇದೀನಿ ಅಂತ ಏನೇನೋ ಮಾತಾಡ್ತಾ ಇದ್ಯಾ? ನೀನ್ ನಿಜ ಬೈಲಾಯ್ತಲ್ಲ, ಮಾತಾಡ್ದೆ ಸುಮ್ನೆ ಇರ್ತಾರ? ಏಯ್, ಏನ್ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ನಿಮ್ ಅಪ್ಪ ಅಮ್ಮ ಸರಿಯಾಗಿ ಬುದ್ಧಿ ಕಲ್ಸಿದಿದ್ರೆ ನೀನ್ ಯಾಕೆ ಹಿಂಗಿರ್ತಿದ್ದೆ? ನೀನೇ ಹಿಂಗೆ, ನಿಮ್ ಅಪ್ಪ ಅಮ್ಮ ಇನ್ನೆಂಗೋ? ಏಯ್, ಏನ್ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ? ಮಾತಾಡ್ತೀನಿ, ಏನಿವಾಗ? ಬ್ರದರ್, ಬ್ರದರ್ ಬನ್ನಿ ಬ್ರದರ್, ನನ್ನ ಮಾತು ಕೇಳಿ ಬ್ರದರ್. ಬನ್ನಿ, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾಳವಳು. ಬನ್ನಿ 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 ಬ್ರದರ್, ಸಮಾಧಾನ ಮಾಡ್ಕೊಳ್ಳಿ. ನನ್ ಮೇಲೆ ಡೌಟ್ ಪಡ್ತಾಳವಳು. ಸಮಾಧಾನ ಮಾಡ್ಕೊಳ್ಳಿ ಬ್ರದರ್. ಬನ್ನಿ ಬ್ರದರ್, ಸಮಾಧಾನ ಮಾಡ್ಕೊಳ್ಳಿ. ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಹೆಂಡತಿ ಜೊತೆ ಇದೆಲ್ಲ ಕಾಮನ್ ಬ್ರದರ್. ಬ್ರದರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? 2 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ ರೀ. ಕೂತ್ಕೊಳ್ಳಿ ಬ್ರದರ್. ಅವರು ಕೋಪದಲ್ಲಿರ್ತಾರೆ, ನೀವು ಕೋಪದಲ್ಲಿರ್ತೀರಾ. ಸಮಾಧಾನ ಮಾಡ್ಕೊಳ್ಳಿ. ಈಗ ಕೂತ್ಕೊಳ್ಳಿ ಸುಮ್ಮನೆ. ಇವಾಗ ಬೇಡ, ಆಮೇಲೆ ಹೋಗುವವರಂತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ.
ಬ್ರದರ್ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ನೀವು ಆರಾಮಾಗಿರಿ, ಸ್ವಲ್ಪ ಸಮಾಧಾನ ಮಾಡ್ತೀನಿ. ಸರಿ. ಓಕೆ. ಖುಷಿ, ಭಾರ್ಗವ್ಗೆ ಬೇರೆ ಅಫೇರ್ ಇದೆ ಕಣೆ. ನನಗೆ ಗೊತ್ತಿರಲಿಲ್ಲ ಕಣೆ, ಮೋಸ ಹೋಗ್ಬಿಟ್ಟೆ ನಾನು. ಬ್ರದರ್, ಬಿಂದು ಸಿಸ್ಟರ್ ಇನ್ನೂ ಅದೇ ಮೂಡಲ್ಲಿದ್ದಾರೆ. ಯಾರ ಜೊತೆನ ಫೋನಲ್ಲಿ ಮಾತಾಡ್ತಿದ್ದಾರೆ. ನೀವೀಗ ಅಲ್ಲಿಗೆ ಹೋಗೋದು ಬೇಡ. ಇದೆಲ್ಲ ನನ್ನ ಮಗ ಸುಮನಿಂದಾನೇ ಆಗಿದ್ದು. ಸುಮನ್ನ? ಯಾರದು? ನನ್ನ ಫ್ರೆಂಡು. ನನ್ನ ಮಗ ಮಾಡಿದ ತಮಾಷೆಯಿಂದನೇ ಇದೆಲ್ಲ ಆಗಿತ್ತು. ನನ್ನ ಮಗ ಸಿಗ್ಲಿ ಅವನಿಗೆ ಮಾಡ್ತೀನಿ. ಇದನ್ನೆಲ್ಲ ಬಿಟ್ಟಾಕಿ ಬ್ರದರ್. ಇದನ್ನೆಲ್ಲ ತಲೆಗೆ ಹಾಕೊಂಡ್ರೆ ತಲೆ ಕೇರ್ಕೊಂಡು ಗಾಯ ಆಗಿ ಗಾಯ ಗ್ಯಾಂಗ್ರೀನ್ ಆಗಿ ತಲೆನೇ ತೆಗಿಬೇಕಾಗ್ಬೋದು ಬ್ರದರ್. ಅದೆಲ್ಲ ಬಿಟ್ಟಾಕಿ ಬ್ರದರ್. ಒಂದು ಪೆಗ್ ಹಾಕಿ ಈಗ. ಬ್ರದರ್, ಇದನ್ನು ತಗೊಳ್ಳಿ ಈಗ. ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ ಬ್ರದರ್, ತಗೊಳ್ಳಿ. ಬ್ರದರ್, ಇನ್ನೊಂದು ಪೆಗ್ ಹಾಕ್ಲಾ? ಬ್ರದರ್, ಎಲ್ಲಿಗೆ ಬ್ರದರ್? ಬಿಂದು ನೋಡ್ಕೊಂಡು ಬ್ರದರ್ ಇರಿ, ನಾನು ಬರ್ತೀನಿ. ನಾನೇ ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಂಡೆ ಅನ್ಸುತ್ತೆ. ಬಿಂದು ಬಿಂದು. ಸರ್, ಮೇಡಮ್ ಹೊರಗಡೆ ಹೋದ್ರು. ಆಚೆ ಹೋದ್ರಾ? ಹ್ಞೂ ಸರ್. ಇಲ್ಲೇ ಎಲ್ಲೋ ಆಚೆ ಹೋಗಿರ್ಬೇಕು. ಬನ್ನಿ ನೋಡೋಣ. ಬ್ರದರ್, ಎಲ್ಲಿ ಅಂತ ಹುಡುಕ್ತೀರಾ? ಬಿಸಿಲು ಬೇರೆ ಸುಡ್ತಾ ಐತೆ. ಬ್ರದರ್, ಎಲ್ಲೋಗ್ಬಿಟ್ರು ಬ್ರದರ್? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಬ್ರದರ್. ಎಲ್ಲಿ ಅಂತ ಹುಡ್ಕೋದು ಬ್ರದರ್? ಕೂತ್ಕೊಳ್ಳೋಣ ಬ್ರದರ್, ಬರ್ತಾರೆ. ಬನ್ನಿ ಬನ್ನಿ ಬ್ರದರ್, ಕೂತ್ಕೊಳ್ಳಿ. ಬ್ರದರ್ ಬೇಡ, ಬನ್ನಿ ಬ್ರದರ್. ಗೆಟ್ ಅಪ್. ಸರಿ ಬ್ರದರ್, ಆ ಕಡೆ ಹೋಗಿ ನೋಡೋಣ ಬ್ರದರ್. ಏಯ್ ಬ್ರದರ್, ಬಾರೋ. ಇನ್ನ 90 ಹಾಕಣ. ಓಕೆ ಬ್ರದರ್, ಬನ್ನಿ. ಬ್ರದರ್ ಬ್ರದರ್ brother, brother, brother. Brother, hey, brother, yo. ಬ್ರದರ್, ಬನ್ನಿ ಬ್ರದರ್, ಹೋಗೋಣ.
ಬ್ರದರ್ ಬನ್ನಿ ಹೋಗೋಣ. ವೆಲ್ಕಮ್ ಬ್ರದರ್. ಪ್ಲೀಸ್ ಸಿಟ್ ಡೌನ್. ಬ್ರದರ್ ಯು ಆರ್ ಓಕೆ? ಬ್ರದರ್ 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 ನಿಮಗೆ ಯಾರಾದರೂ ಪರಿಚಯ ಆದವ್ರು ಇದ್ದಾರೆ ಇಲ್ಲಿ? ಇಲ್ಲ. ಸಿಸ್ಟರ್ಗೆ? ಬ್ರದರ್ ಅದು ನಾನು ಸಿಸ್ಟರ್ನ ಯಾರ ಜೊತೆ ಮಾತಾಡೋದನ್ನ ನೋಡಿದೆ. ನೀನು ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ. ನೀನು ಜಾಸ್ತಿ ಕುಡಿದಿದ್ಯಾ? ಅಲ್ಲ ನೀನು ಇಲ್ಲ ಬ್ರದರ್, ನಾನು ನೋಡಿ ಸಿಸ್ಟರ್ನೇ. ಅವ್ರು ಯಾರ ಜೊತೆನೋ ಮಾತಾಡ್ತಾ 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 ತಪ್ಕೊಂಡ್ಬಿಟ್ರು. ತಪ್ಕೊಳ್ಳ? ಹೌದು ಬ್ರದರ್. ಅರೆ ಬ್ರದರ್ ಬ್ರದರ್ ಒಬ್ಬರೇ ಕೊಡಿದ್ರೆ ಹಂಗೆ ಇಲ್ಲ ಅಂತ ಕೊಡಿ ಬ್ರದರ್, ಕೊಡಿ ಬ್ರದರ್, ಕೊಡಿ 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 ಬ್ರದರ್. ಬ್ರದರ್ 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 ಫುಲ್ ಟೈಟು. ಸ್ವಾಮಿ ಶರಣಂ. ಹೌದು ಕಣೆ, ನಂಗೆ ತಿಕ್ಲೋ. ಏನ್ ಕುಡ್ಕೊಂಡ್ ಬಂದಿದ್ಯಾ? ಹೌದು ಕುಡಿದಿದ್ದೀನಿ. ಏನಿವಾಗ? ಇದೊಂದ್ ಕಡಿಮೆ ಇತ್ತು. ಥೂ ನಿನ್ ಜನ್ಮಕ್ಕೆ. ನಾನೊಂದು ಹುಡುಗಿ ಜೊತೆ ಫೋಟೋ ತೆಗ್ಸ್ಕೊಂಡಿದ್ದಕ್ಕೆ ದೊಡ್ಡ ರಂಪ ರಾಮಾಯಣ ಮಾಡ್ಬಿಟ್ಟೆ. ಏಯ್ ಯಾರೇ ಅವನು? ಯಾರು? ನೀ ತಪ್ಕೊಂಡು ನಿಂತಿದ್ದೀರ ಕಡೆ. ಅವನು ನಿಂಗೆ ಯಾಕೆ? ನೀನ್ ಯಾರ್ಯಾರ ಜೊತೆ ತಿರುಗ್ತೀಯಾ? ನಾನಿದ್ರೆ ತಪ್ಪೇನು? ನೀನು ಒಂದು ಹೆಂಗಸ. ನಿನ್ನಂತ ಹೆಂಗಸರೆಲ್ಲ ಬದುಕಿರಬಾರ್ದು. ಯಾರೇ ಅವನು? ಹೇಳೇ. ಆ ಎಣ್ಣೆ ಮತ್ತಲ್ಲಿ ಅವಳಿಗೆ ಚೆನ್ನಾಗಿ ಹೊಡೆದು ಬಂದು ಮಲ್ಕೊಂಡೆ ಸರ್. ಇಷ್ಟೇ ಸರ್ ನಡೆದಿದ್ದು. ಸರ್ ಹಂಗಾರೆ ಇವರೇ ಕೊಲೆ ಮಾಡಿರ್ಬೇಕಲ್ವಾ? ಈಗಲೇ ಏನು ಹೇಳೋಕ್ಕಾಗಲ್ಲ. ಇವರೇ ಕೊಲೆ ಮಾಡಿದ್ದಿದ್ರೆ ಬಾಡಿ ಯಾಕೆ ಆ ರೂಮಲ್ಲಿ ಇರ್ತಾಯಿತ್ತು? ಇದು ನನಗೆ ಗೊತ್ತೇ ಆಗಲಿಲ್ವಲ್ಲ. ಸರಿ, ಆ ರೂಮಲ್ಲಿ ಇದ್ದವನ್ನ ಮತ್ತು ಆ ರೈಟ್ರನ್ನ ಇಬ್ಬರೂ ಕರ್ಕೊಂಡು ಬನ್ನಿ. ಓಕೆ ಸರ್, ಬನ್ನಿ. ನೀವಿ ನೋಡಿ ಭಾರ್ಗವ್. CCTVಗಳು ಬೇರೆ ವರ್ಕಿಂಗಲ್ಲಿಲ್ಲ, ಏನು ಮಾಡೋದು? ಹಲೋ ಹಲೋ ಎಸ್ ನರಸಿಂಹ ಮಾತಾಡೋದು. ನೀವ್ಯಾರು ಮಾತಾಡೋದು? ಸರ್ ನಾವು ರಾಜ್ ಕನ್ಸ್ಟ್ರಕ್ಷನ್ ಇಂದ ಮಾತಾಡ್ತಾ ಇರೋದು.
ಹೇಳಿ ಎಂತ ಸಮಾಚಾರ? ಸರ್ ನಿಮ್ಗೆ ಒಂದು ಸೈಟ್ ಸ್ಯಾಂಕ್ಷನ್ ಆಗಿದೆ. ಎಂತ ನನಗೆ ನನಗೆ ಸೈಟ್ ಸ್ಯಾಂಕ್ಷನ್ ಆಗಿದೆಯಾ? ನನಗೆ ಸೈಟ್ ಸ್ಯಾಂಕ್ಷನ್? ಓ ಕಂಗ್ರಾಟ್ ಸರ್. ಥ್ಯಾಂಕ್ ಯು ಮರೆ, ಥ್ಯಾಂಕ್ ಯು. ಹೇಳಿ ಮೇಡಮ್. ಸರ್ ನಿಮ್ ಡೀಟೇಲ್ಸ್ ಹೇಳಿ. ನನ್ನ ಡೀಟೇಲ್ಸಾ? ಎಂತ ಬೇಕಾದ್ರೂ ಕೇಳಿ, ಹೇಳುವ. ನಿಮ್ ಹೆಸರು? ಹೆಸರು ನರಸಿಂಹ. ಆದ್ರೆ ಈಗ ನರ ಇಲ್ಲ. ಹೌದು. ಹಲೋ ಸರ್. ಸರ್ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ. ಹೇಳಿ ಹೇಳಿ ಮೇಡಮ್. ಸರ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, 1000 ರೂಪಾಯಿ ಕಟ್ಟಿದ್ರೆ ಸೈಟ್ ನಿಮ್ದೆ. ಎಂತ 1000 ರೂಪಾಯಿ ಕಟ್ಟಿದ್ರೆ ಸೈಟ್ ನಂದಯ್ಯ? ಹೌದು ಸರ್. ಅಷ್ಟೇ ಬರೀ 1000 ರೂಪಾಯಿಗ? ಹೌದು ಸರ್. ಆಮೇಲೆ ತಿಂಗಳಿಗೆ 3000 ರೂಪಾಯಿ ಕಟ್ಟಬೇಕು. ಓ, ತಿಂಗಳಿಗೆ 3000 ರೂಪಾಯಿ ಬೇರೆ ಕಟ್ಟಬೇಕಾಗ್ತದ? ಪರವಾಗಿಲ್ಲ, ಕಟ್ಟುವ. ಇದು ಎಷ್ಟು ತಿಂಗಳಿಗೆ ಕಟ್ಟಬೇಕಾಗ್ತದೆ? 360 ತಿಂಗಳು. 360 ತಿಂಗಳ 3000 ಹಾಗೆ. ಅಲ್ಲಿಗೆ ಎಷ್ಟು ವರ್ಷ ಆಗ್ತದೆ ಹೇಳಿ? 30 ವರ್ಷ. ಅಯ್ಯೋ, ನಾನು ರಿಟೈರ್ ಆಗೋವರೆಗೂ ಕಟ್ಟಬೇಕಲ್ಲ ಮರ. ಅದು ಹಲೋ ಸರ್, ನಿಮ್ ಇನ್ಕಮ್ ಎಷ್ಟು? ನನ್ನ ಇನ್ಕಮ್ 30,000. ತಿಂಗಳಿಗ ಸರ್? ಅಲ್ಲ, ವರ್ಷಕ್ಕೆ. ವರ್ಷಕ್ಕ? ಹೌದು. ನೀವು SI ಅಂದ್ರಿ? ಹೌದು, ಎಸ್ ಅಂದ್ರೆ ಅಂತ ಹೇಳಿದ್ರಿ ನೀವು? ಸುಮ್ಮನೆ ಇರುವುದು ಅಂತ, ಗೊತ್ತಾಯ್ತಾ? ಮತ್ತೆ 30,000 ಹೇಗ್ ಬರುತ್ತೆ? ಭಿಕ್ಷೆ ಬೇಡ್ತೀನಿ. ನಿನಗೆ ಯಾಕೆ ಮಾರೈತಿ? ನಿನಗೆ ಯಾಕೆ? ಹಾಗಾದ್ರೆ ನಿಮಗ್ ಸೈಟ್ ಕೊಡಬೇಡ, ಹೋಗಿ. ನಿನಗೆ ಯಾರು ಕೇಳಿದ್ರು ಸೈಟ್ ಬೇಕು ಅಂತ? ನೀವು ಫೋನ್ ಮಾಡೋದು, ಸೈಟ್ ಕೊಡುವುದು ಇಲ್ಲ ಅನ್ನೋದು ಎಂತ ಇದು ಬುರ್ನಾಸು? ಮಂಡೆ ಬಿಸಿ ಮಾಡ್ತಾರೆ. ಕರ್ಕೊಂಬಂದಿ ಸರ್. ಆ ರೈಟ್ರನ್ನ ಕರ್ಕೊಂಬನ್ರಿ. ರೈಟ್ರೇ ಬನ್ರಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ನೀವಿಲ್ಲೇನು ಮಾಡ್ತಾ ಇದ್ದೀರಾ? ಸರ್, ನಾನು ರೈಟರ್ ಸರ್. ಕತೆ ಬರೆಯೋಣ ಅಂತ ಬಂದಿದ್ದೀನಿ. ಭಾರ್ಗವ್ ನಿಮಗೆ ಎಷ್ಟು ದಿನದಿಂದ ಪರಿಚಯ? ಸರ್, ಈಗ ಒಂದು 3 ದಿನದಿಂದ ಸರ್. 3 ದಿನ. ಭಾರ್ಗವ್ ಹೇಳಿದ್ರು ಬಿಂದು ಅವ್ರನ್ನ ಯಾವುದೋ ಒಂದು ಹುಡುಗನ ಜೊತೆ ನೋಡಿದೆ ಅಂತ. ಯಾರದು? ಯಾರಂತ ಗೊತ್ತಿಲ್ಲ ಸರ್, ಆದರೆ ಅವನು ಇದೇ ರೆಸಾರ್ಟಲ್ಲಿ ಇದ್ದಾನೆ ಸರ್. ಏನು, ಇಲ್ಲೇ ಇದೆ? ಹೌದು ಸರ್. ಅವ್ರು ಎಲ್ಲಿದ್ದಾರೆ ಹೋಗಿ ಕರ್ಕೊಂಡು ಬನ್ನಿ. ರೀ 420 ಇವ್ರ ಜೊತೆ ಹೋಗಿ ಬನ್ನಿ. ಹಾಗೆ ಆ ದಡಿನ ಒಳಗಡೆ ಕಳಿಸಿ. ಓಕೆ ಸರ್, ಬನ್ರಿ. ಸರಿ ಸರ್. ಸರ್ ನಮಸ್ಕಾರ. ಕೂತ್ಕೋ. ಏನು ನಿನ್ನ ಹೆಸರು? ಉಮೇಶ್ ಅಂತ ಸರ್. ಉಮೇಶ. ಇಲ್ಲೇನಕ್ಕೆ ಬಂದಿದ್ಯಾ? ಬಿಸ್ನೆಸ್ ಮೇಲೆ ಬಂದಿದ್ದೆ ಸರ್. ಏನು ಕೊಲೆ ಮಾಡೋದ ನಿನ್ನ ಬಿಸ್ನೆಸ್ಸು? ಸರ್ ಅಲ್ಲ ಸರ್. ಹೇಳು, ಏನು ಕೊಲೆ ಮಾಡಿದ್ದು? ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ಮತ್ತೆ ಆ ಡೆಡ್ ಬಾಡಿ ನಿನ್ನ ರೂಮ್ಗೆ ಹೇಗೆ ಬಂತು? ಅದು ನನಗೆ ಗೊತ್ತಿಲ್ಲ ಸರ್. ಆದರೆ ಇವತ್ತು ಬೆಳಗ್ಗೆ ಏನಾಯಿತು ಅಂದರೆ ನನ್ನ ಫ್ರೆಂಡಿಂದ ಒಂದು ಫೋನ್ ಬಂತು ಸರ್. ಹಾಗೇ ಮಾತಾಡ್ತಾ ನಾನು ಆಚೆ ಹೋದೆ ಸರ್. ಸ್ವಲ್ಪ ಹೊತ್ತು ಬಿಟ್ಟು ನನ್ನ ರೂಮಿಗೆ ಹೋದೆ ಸರ್. ಅಲ್ಲಿ ನೋಡಿದ್ರೆ ಅವಳ ಡೆಡ್ ಬಾಡಿ ಬಿದ್ದಿತ್ತು ಸರ್. ಇಷ್ಟೇ ಸರ್ ಆಗಿದ್ದು. ಏನು ಕತೆ ಹೇಳ್ತಾ ಇದೆಯಾ? ಇಲ್ಲ ಸರ್, ನಾನು ಹೇಳ್ತಿರೋದಲ್ಲ ನಿಜ ಸರ್. ಸರಿ, ನಾನು ಹೇಳೋವರೆಗೂ ಎಲ್ಲೂ ಹೋಗಬಾರ್ದು. ಸರಿ ಸರ್. ಸರಿ, ಹೊರಡು. ಇವನು ಹೇಳ್ತಾ ಇರೋದು ನಿಜನ ಸುಳ್ಳ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಸರ್, ಅಂತ ಬಾಯ್ ಬಿಟ್ರ ಸರ್? ಇಲ್ಲ ರೀ, ಏನು ಹೇಳ್ತಿಲ್ಲ. ನೋಡೋಣ, ಬಾಯ್ ಬಿಡ್ಸೋಣ, ಎಲ್ಲೋಗ್ತಾರೆ. ಅದು ಸರಿ. ಹಾಗೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. 2 ಕಣ್ಣಿಟ್ಟಿರ್ತಾನೆ ಸರ್. ಮತ್ತೆ ಆ ಮ್ಯಾನೇಜರ್ಗೆ ಒಂದು ಮಾತು ಹೇಳ್ಬೇಡಿ. ನಮಗೆ ಗೊತ್ತಿಲ್ಲದೇನೆ ಯಾರು ರೂಮ್ ಖಾಲಿ ಮಾಡಬಾರ್ದು. ಓಕೆ ಸರಿನಾ? ಇವತ್ತು ನೈಟ್ ನೀವು ಇಲ್ಲೇ ಸ್ಟೇ ಆಗಿ. ಇಲ್ಲಿಯಾ? ಹಾಂ ಸರಿ, ಆಯಿತು. ನಾನು ನಾಳೆ ಬರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ ಸರ್. ಸರ್, ಅವ್ರು ಇಲ್ವಂತೆ ಸರ್, ಔಟ್ ಸೈಡ್ ಹೋಗಿದ್ದಾರೆ. ಸರಿ, ನಾಳೆ ನೋಡೋಣ. ಓಕೆ ಸರ್. 420 ಸರ್. ನನ್ನ ಮಕ್ಕಳನ್ನ ಒಳಗೆ ಕರಿ. ಓಕೆ ಸರ್. ರೀ ಒಳಗಡೆ ಬನ್ರಿ, ಸಾಹೇಬರು ಕರೀತಾ ಇದಾರೆ. ನಮ್ಮ ಸಾಹೇಬ್ರು ಎಷ್ಟು ಎನ್ಕ್ವೈರಿ ಮಾಡಿದ್ರು ಬಾಯ್ ಬಿಡ್ಲಿಲ್ವಂತೆ? ಇಲ್ಲ ಸರ್. ಅವ್ರ ಎನ್ಕ್ವೈರಿ ಮಾಡಿದ್ರೇನೆ ಬಾಯ್ ಬಿಟ್ಟಿಲ್ಲ ನೀವು. ಇನ್ನು ನಾನು ಎನ್ಕ್ವೈರಿ ಮಾಡಿದ್ರೆ ಬಾಯ್ ಬಿಡ್ತೀರಾ? ಇಲ್ಲ ಸರ್. ಖಡಕ್ಕಾಗಿ ಉತ್ತರ ಕೊಡ್ತೀಯ ನೀನು. ರೌಡಿ ರೌಡಿ, ಡಬಲ್ ಸ್ಟಾರ್.
3 ಸ್ಟಾರ್ ಆದ್ಮೇಲೆ ನಿಮ್ಮನ್ನ ಎಂಕ್ವೈರಿ ಮಾಡ್ತಾನೆ. ಬಿಡೋದಿಲ್ಲ ನಿಮ್ಮನ್ನ, ನೋಡ್ಕೊ. ಓಕೆ ಸರ್. ಥೂ, ಕ್ಲೀನಾಗಿ ಮೇಂಟೈನೇ ಮಾಡಕ್ಕೆ ಬರಲ್ಲ ಬಡೆ ತಾವಕ್ಕೆ. ಥೂ, ಹಾಳಾದು ಈ ಮಕ್ಕದ ಮೇಲೆ ಗುಳ್ಳೆ ಆದ್ರೆ ತಡ್ಕೊಂಬಿಡೋದು, ಈ ಅಂಡಲ್ ಗುಳ್ಳೆ ಆದರೆ ತಡ್ಕೊಳಕ್ಕೆ ಆಗಲ್ಲ. ಐ ಟೈರು ಇಲ್ಲೇನೋ ಮಾಡ್ತಾ ಇದೆಯಾ? ಗೆಟಗೆನ್ಸ್ ಕೇಳ್ತಾ ಇದೆಯಾ? ಕಿತ್ತಿರೋದಿನ ಅಡುಗೆ ಮಾಡಕ್ ಈ ಕುಳ್ಮಿನಿದ್ ಬರೀ ಇದೇ ಆಗೋಯ್ತು. ಹಬ್ಬ, ಏನು ಕೇಳಲಿಲ್ಲ ಅವನು. ಇನ್ನೊಂದು ಬಿಯರ್ ಕುಡಿಯೋ ಬಾ. ಮತ್ತೆ ಇನ್ನೊಂದು ರೌಂಡ ಸಾರ್? 420 ಸಾರ್. ಸಾರಿ, ಪಾಂಡು. ಡ್ಯೂಟಿ ಅವರ್ಸ್ ಮುಗೀತಲ್ಲ, ತಗೋ. Cheers. ಎಂತ ಮರೆಯ ನೀನು? ಬಾ, ಬಾ, ಏ, ಪರವಾಗಿಲ್ಲ ಬಿಡಿ ಸಾರ್. ಈ ಡವ್ ಎಲ್ಲ ಬೇಡ. ಸೂರ್ಯವಂಶ ಪಿಕ್ಚರ್ ನಲ್ಲಿ ದೊಡ್ಡಣ್ಣ ನಿಂತರನೇ ಡವ್ ಮಾಡಿ ಕೆಳಗೆ ಕೂತು ಟೈಟ್ ಆದ್ಮೇಲೆ ಮುಖ್ಯಮಂತ್ರಿ ಚಂದ್ರು ಎದೆ ಮೇಲೆ ಕೂತ್ಕೋತಾನೆ. ಹಾಗಾಗೋದು ಬೇಡ, ನೀನು ಬಾ, ಮೇಲೆ ಬಾ. ನಿಮ್ ಬೈಕ್ ಅಲ್ಲ ಸಾರ್, ಮೇಲ್ಗಡೆ ಕೂತ್ಕೊಂಡ್ರೆ ಬಿದ್ದೋಗ್ಬಿಡ್ತೀನಿ ಅಂತ, ಅದಕ್ಕೆ. ಆದ್ರೂ ನಿಮಗೆ ಗೌರವ ಕೊಟ್ಟು ಮೇಲೆ ಕೂತ್ಕೋತೀನಿ. ಸೂಪರ್ ಮರೆ. ಸಾರ್ ಸಾರ್, ಚೇರ್ಸ್. ಚಿಯರ್ಸ್, ಮತ್ತೆ ಚಿಯರ್ಸ್. ಒಳ್ಳೆ ಕುಡಕ ನೀನು. ಡ್ಯೂಟಿ ಬಹಳ ಟೆನ್ಷನ್ ಮರೆ. ಹೌದು ಸರ್, ತುಂಬಾ ಟೆನ್ಷನ್. ಅವನ ಮರ್ಡರ್ ಮಾಡಿ ಎಲ್ಲ ಹೋಗ್ತಾನೆ, ಹುಡುಕುದು ನಮ್ಮನೆ ಬರ. ಹೌದು ಸರ್, ಫೋನ್ ಬರ್ತಿದೆ ಸರ್. ಈಗ ಈಗ ಮಜ್ಜಾ ನೋಡು. ಹಲೋ, ಸಬ್ ಇನ್ಸ್ಪೆಕ್ಟರ್ ನರಸಿಂಹ ಸ್ಪೀಕಿಂಗ್. ಹೂ ಆರ್ ಯು? ನಾನು ರೀ ನಿಮ್ಮ ಹೆಂಡತಿ. ನನಗೆ ಅಷ್ಟು ಗೊತ್ತಾಗೋದಿಲ್ಲ ಚಿನ್ನು. ನೀನು ಫೋನ್ ಮಾಡ್ತಿದ್ದ ಹಾಗೆ ಸ್ವೀಟ್ ಹಾರ್ಟ್ ಅಂತ ಬರ್ತದೆ. ಸುಮ್ಮನೆ ನಾನು ತಮಾಷೆ ಮಾಡಿದ್ದು, ಆಯ್ತಾ? ಈಗ ಎಂತ ಫೋನ್ ಮಾಡಿದ್ದು? ಊಟಕ್ಕೆ ಮನೆಗೆ ಬರ್ತೀರಾ? ಇಲ್ಲ ಮರೈತಿ, ಅದು ಡ್ಯೂಟಿ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತಲ್ಲ, ಅದಕ್ಕೆ ಬರುವುದಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ. ಸರಿ, ಊಟ ಕಳಿಸ್ಲಾ? ಊಟ ಕಳಿಸುವುದಾ? ಎಷ್ಟು ಪ್ರೀತಿ ಅಲ್ಲ. ಬೇಡ ಬೇಡ, ಇಲ್ಲ ಮಾಡ್ತೇನೆ ಬಿಡು. ಅಯ್ಯೋ, ನಿಮಗೆ ಆಚೆ ಊಟ ಸೆಟ್ ಆಗುದಿಲ್ವಲ್ಲ? ಸಾರಿ, ಕಳಿಸು ಮಾರೈತಿ. ಎಂತ ಕಳಿಸ್ಲಿ? ಒಂದು ಕೆಲಸ ಮಾಡುವ ರೀತಿ, ಈ ಮೀನು ಸಾರು ಮತ್ತೆ ನೀರು ದೋಸೆ ಕಳಿಸ್ಬಿಡು, ಆಯ್ತಾ? ಅಯ್ಯೋ, ನೀರುಂಟು ದೋಸೆ ಇಲ್ಲ, ಸಾರುಂಟು ಮೀನಿಲ್ಲ. ಒಂದು ಕೆಲಸ ಮಾಡುವ ರೀತಿ, ಬರೀ ಅನ್ನ ಸಾಂಬಾರು ಕಳಿಸ್ಬಿಡು ಸಾಕು. ದಿನ ಅದೇ ತಿನ್ನುದಲ್ವಾ? ವೆರೈಟಿ ಬೇಕಲ್ಲ, ನಾನು ವೆರೈಟಿ ತಿನ್ಬೇಕಂತೆ. ಸರಿ, ಒಂದು ಕೆಲಸ ಮಾಡ, ಮೊಸರನ್ನ ಕಳಿಸ್ಬಿಡು ಬೆಸ್ಟ್. ಮೊಸರು ಬೆಳಿಗ್ಗೆನೆ ಖಾಲಿ ಆಯ್ತು ಅನ್ನಲ್ವಾ? ಯಾಕೆಂತಾಯ್ತು ಮಾರೈತಿ? ಅದು ಬೆಕ್ಕು ಬಂದು ತಿಂದು ಹೋಯ್ತಲ್ಲ. ಹೌದಾ? ಹೋಗ್ಲಿ ಬಿಡು, ಅದು ಮೂಕ ಪ್ರಾಣಿ ಅಲ್ವಾ, ತಿನ್ನಲಿ ಬಿಡು. ಒಂದು ಕೆಲಸ ಮಾಡು, ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆಲ್ಲ ಅದನ್ನ ಕಳಿಸ್ಬಿಡು. ಒಂದು 5 ನಿಮಿಷ ಮುಂಚೆ ಹೇಳುದಲ್ವಾ? ಯಾಕೆ? ಈಗಷ್ಟೇ ನಾಯಿಗೆ ಹಾಕ್ದೆ. ಇರಿ ಇರಿ ಇರಿ, ಅದು ತಿಂದಿಲ್ಲ ಅಂದ್ರೆ ನಿಮಗೆ ಕಳಿಸ್ತೀನಿ, ಆಯ್ತಾ? ಹಲೋ ಹಲೋ, ಎಂತಾಯ್ತು? ಮಾತಾಡಿ. ಕಟ್ ಮಾಡು ಮಾರೈತಿ, ಕಟ್ ಮಾಡು. ಸೂಪರ್ ಬಿಡಿ ಸರ್. ಮತ್ತೆ ಎಂತ ಮಾತಾಡೋದು? ಬೇಡ ಅಂದಾಗ ಬೇಕಾ ಅಂತ ಕೇಳೋದು ಇವಳೆ, ಮತ್ತೆ ಅದಿಲ್ಲ ಇದಿಲ್ಲ ಅಂತ ರಪ್ಪ ಮಾಡ್ತಾಳೆ. ಬೋರ್ನಾಸ್. ನಂಗೊಂದೇ ಒಂದು ಡೌಟ್. ಈಗೆಂತ ಮರ ಏನಿದ್ದು ಡೌಟ್? ನನ್ನ ಮಂಡೆ ಬಿಸಿಲಿ ಒಂದು ಡೌಟ್ ಬೇರೆ. ನಿಮಗೆ ಒಂದು ಮಗು ಇದೆಯಲ್ಲ, ಹೆಂಗೆ? ನಿನಗೆ ಎಷ್ಟು ಜನ ಮಕ್ಕಳು? ಒಂದು. ಹೆಂಗೆ ಹೆಂಗೆ ಮರ? ಹಂಗೆ ಸಾರ್, ನಂದು ಹಂಗೆ. ಕುಡಿ. ಎಂತ ಸಾವು ಮರ ಏನಿದು? ಅಯ್ಯೋ, ಸೊಂಟದ ಬೆಲ್ಟ್ ಬೇರೆ. ಯಾಕಲ ಇಲ್ಲಿ ನಿಂತಿದ್ಯಾ? ಅಯ್ಯೋ ಬೇಡಪ್ಪ, ನೆನ್ನೆ ಮಾಡಿರೋದಕ್ಕೆ ಹಿಂದೆಲ್ಲ ನೋತೈತೆ. ಮತ್ತೆ ನಿನ್ ಸವಾಸನೇ ಬೇಡ. ಹೋಯ್ತಾ ಮೊದ್ಲೋಗಿ ಬೆನ್ನೋಗಿ ಒಂದು ಮಾತ್ರ ಇಸ್ಕೋಬೇಕು. ಇವ್ರನ್ನ ಎಲ್ಲಾದ್ರೂ ನೋಡಿದಿರಾ? ಹಿಂಗೆ ಮುಂದೆ ಹೋಗಿ ಅಲ್ಲಿ ಎಡಗಡೆಗೆ ತಿರ್ಕೊಳ್ಳಿ, ಅಲ್ಲೊಂದು ರೆಸಾರ್ಟ್ ಇದೆ, ಅಲ್ಲಿ ನೋಡಿ ಎಡಕೋಬೇಕು. ಹೌದು, ಇಲ್ಲೇ ಎಡಕ್ಕೆ ಹೋಗು. ಡಾಕ್ಟ್ರೇ, ರಿಪೋರ್ಟ್ ರೆಡಿ ಇದೆಯಾ? ಹಾ, ರೆಡಿ ಇದೆ. ಈ ಬಿಂದು ಅವ್ರನ್ನ ಯಾರೋ ಉಸಿರು ಕಟ್ಟಿಸಿ ಕೊಲೆ ಮಾಡಿರೋದು ಕಂಡು ಬರ್ತಾ ಇದೆ. ಅವ್ರ ಬಾಡಿ ಮೇಲೆ 3 ಜನರ ಫಿಂಗರ್ ಪ್ರಿಂಟ್ಸ್ ಕಾಣಿಸ್ತಾ ಇದೆ. ಏನು, 3 ಜನದ? ಹೌದು. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇಲ್ಲಿರೋರ್ದೆಲ್ಲ ಒಂದ್ಸಲಿ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡೋಣ. ಓಕೆ, ನನ್ನ ಅಸಿಸ್ಟೆಂಟ್ ನ ಕಳಿಸ್ಕೊಡ್ತೀನಿ. ಓಕೆ ಡನ್, ಸರಿ, ಥ್ಯಾಂಕ್ ಯು. ಸರ್ ಹೇಳಿ ಸರ್. ಈ ಮಾತ್ರೆ ಕೊಡಿ ಸರ್.
ಈ ಡಾಕ್ಟ್ರಿ ಏನು ಬರ್ದಾರೋ ಏನೋ ಒಂದು ಗೊತ್ತಾಯ್ತಿಲ್ವಲ್ಲಪ್ಪ. ಇದು ಬರೀ ವಿ ಮಾತ್ರ ಕಾಣ್ತದೆ, ಮುಂದಕ್ಕೇನೋ ವಿ. ಎಷ್ಟು? 40 ರೂಪಾಯಿ ಕೊಡಿ ಸರ್. ರೀ ಪಿ ಸಿ, ಆ ರೈಟ್ರು ಮತ್ತೆ ಆ ರೈಟ್ರ್ ಹೇಳಿದ್ರಲ್ಲ ಅವ್ರಿಬ್ರು ಕರ್ಕೊಂಬನ್ರಿ. ಓಕೆ ಸರ್. ಬೇಗ. ಕಟ್ ಮಸ್ತಾಗಿ ಸಾಕಾಗವನೇ. ಹಿಂದೆಗಡೆಯಿಂದನೂ ಸೂಪರ್ ಆಗ ನೋಡಕ್ಕೆ. ಸರ್, ರೈಟ್ರ್ ಹೇಳಿದ್ರಲ್ಲ ಅವರೇ ಇವರು. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಎಸ್ ಐ ಅಲ್ರಿ? ಸರ್, ಅವರು ರೂಮಲ್ಲಿ ಕೂತಿದ್ದಾರೆ ಸರ್. ಸರಿ, ಹೊರಡಿ. ಓಕೆ ಸರ್. ನಿಮಗೆ ಬಿಂದು ಹೇಗ್ರಿ ಗೊತ್ತು? ನಾವಿಬ್ರು ಕಾಲೇಜ್ ಟೈಮಿಂದನೂ ಫ್ರೆಂಡ್ಸು ಸರ್. ಬರೀ ಫ್ರೆಂಡಾ ಅಥವಾ ಬೇರೆ ಏನಾದ್ರು ಇತ್ತಾ? ಅದು ಸರ್, ನಾನು ಅವಳು ಲವ್ ಮಾಡ್ತಿದ್ದೆ ಸರ್. ಅವಳು ಸರ್, ನಂದು ಅವಳದು ಬೇರೆ ಬೇರೆ ಜಾತಿ. ಹಾಗಾಗಿ ಅವ್ರ ಮನೇಲಿ ಒಪ್ಪಲ್ಲ ಅಂತ ಅವಳು ಒಪ್ಪಲಿಲ್ಲ ಸರ್. ಮೊನ್ನೆ ರಾತ್ರಿ ಅವಳನ್ನ ಮೀಟ್ ಮಾಡಿದ್ರಾ? ಹೌದು ಸರ್. ಎಲ್ಲಿ? ಇಲ್ಲೇ ಸರ್. ನಾನೊಂದು ಮದುವೆಗೆ ಹೋಗಿದ್ದೆ. ಅವತ್ತು ರಾತ್ರಿ ಲೇಟ್ ಆಯಿತು ಅಂತ ಇಲ್ಲೇ ಉಳ್ಕೊಂಡೆ ಸರ್. ಅವತ್ತು ಸಿಕ್ಕಿದ್ಲು ಸರ್. ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಅವಳ ಗಂಡಂಗೆ ಯಾರ ಜೊತೆ ಅಫೇರ್ ಇದೆ ಅಂತ ಹೇಳಿ ತುಂಬ ಬೇಜಾರಾಗಿದ್ಲು ಸರ್. ನಾನೇ ಸಮಾಧಾನ ಮಾಡಿ ಕಳಿಸ್ದೆ. ಆಮೇಲೆ ಮರುದಿನ ಬೆಳಗ್ಗೆ ಡೆತ್ ಆಯಿತು ಅಂತ ಗೊತ್ತಾಯಿತು. ಅಷ್ಟೇ ಸರ್ ನಡೆದಿರೋದು. ಸರಿ, ಅಲ್ಲೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇವತ್ತೇನು ಒಂಥರ ಆಗ್ತಾ ಇದೆ. ಪಾಂಡು, ಸರ್ ಕೃಷ್ಣಮೂರ್ತಿ ಅಂತ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಡಾಕ್ಟರ್ ಕಳಿಸ್ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿ ಅವರೇ, ಹೇಳಿ ಸರ್. ನಾನು ಕೆಲವ್ರನ್ನ ಕರೆಸ್ತೀನಿ. ಅವ್ರದ್ದು ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡಿ. ಓಕೆನಾ? ಮೊದಲು ಇಲ್ಲಿ ಕೂತಿರೋರ್ದು ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡಿ. ಓಕೆ ಸರ್. ಹೇಳವಾ ಮಗ ಉಂಡೇನ್ಲಾ? ನಿಂಗೆ ಗೊತ್ತಿಲ್ವಾ ನಾನು ಕ್ಯಾಮೆ ಮಾಡಕ್ಕಿಂತ ಉಣ್ಣದೆ ಜಾಸ್ತಿ ಅಂತ. ಮುದ್ದೆ ಮತ್ತೆ ಸೊಪ್ಪು ಸಾರು. ಸರಿ ಕಲ್ಲ, ಯಾವಾಗ ಬರ್ತೀಯ ಊರಿಗೆ? ಒಂದ್ 15 ದಿವಸ ಆಗ್ಲಿ, ಪಿತೃಪಕ್ಷಕ್ಕೆ ಬಂದ್ಬಿಡೋಣ. ಸರಿ, ಮತ್ತ ಹಂಗೆ ಎಡೆ ಸಾಮಾನ್ ತಗ ಬಂದಿಯಾ? ಅದ್ ಮರ್ಯಾಕಾಯ್ತದ, ನೀನ್ ಹೇಳ್ದಂಗೆ ಆಗ್ಲಿ ಬಿಡವು. ಸರಿ ಕಲ್ಲ, ಹೋಗಿ ಕ್ಯಾಮೆ ನೋಡು, ಆಮೇಲೆ ಫೋನ್ ಮಾಡುವಂತೆ. ಕ್ಯಾಮೆ ಏನಿಲ್ಲ, ಉಂಡಾಯ್ತು, ಮಲ್ಗದಷ್ಟೇ ಈಗ. ಸರ್, ಕರ್ಕೊಂಡು ಬಂದಿದ್ದೀನಿ ಸರ್. ಕರೀರಿ ಒಳಗಡೆ. ಬನ್ರಿ. ಕೃಷ್ಣಮೂರ್ತಿ ಅವರೇ ಸರ್, ಜೊತೆಗೆ ಇವರಿಬ್ರದ್ದು ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡ್ರಿ. ಓಕೆ ಸರ್. ಬೆರಳಿಡಿ. ಕೈ ತೆಗಿರಿ. ಕೈ ಇಡಿ. ಓಕೆ ಸರ್, ಭಾರ್ಗವ್ದು ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಿದೆ, ಉಮೇಶ್ದು ಮ್ಯಾಚ್ ಆಗ್ತಿಲ್ಲ. ಹೌದಾ? ಎಸ್. ಸರಿ ರೀ ಉಮೇಶ್, ನೀವು ಆಚೆ ಕೂತ್ಕೊಂಡಿರಿ. ಓಕೆ ಸರ್. ಸರ್, ಇವ್ರನ್ನೆಲ್ಲಾದ್ರೂ ನೋಡಿದಿರಾ? ಇವ್ರು ನಮ್ಮ ರೆಸಾರ್ಟಲ್ಲೇ ಇದ್ದಾರೆ 3 ದಿನದಿಂದ. ಇಲ್ಲೇ ಇದ್ದಾನ? ಇನ್ಸ್ಪೆಕ್ಟರ್ ಕರೀತಾ ಇದಾರೆ. ನನ್ನ ಸಾರ್ 3 ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಸರ್. ಯಾರದು? ಇವಾಗ ಬಾಡಿ ಮೇಲೆ 3 ಜನದ್ದು ಫಿಂಗರ್ ಪ್ರಿಂಟ್ ಬಿದ್ದಿದೆ. ಹೌದು ಸರ್. ಅದರಲ್ಲೊಂದು ಭಾರ್ಗವ್ದು ಅಂತ ಕನ್ಫರ್ಮ್ ಆಯ್ತು. ಬಟ್ ಆದ್ರೆ ಇನ್ನೆರಡು ಯಾರ್ದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅದೇ ನನಗೂ ಟೆನ್ಷನ್ ಆಗಿದೆ ಸರ್. ತಪ್ಪಿಸ್ಕೊಂಡು ಏನೋ ಗಲಾಟೆ ನಡೀತಾ ಇದೆ ನೋಡ್ರಿ. ಎಂತ ಗಲಾಟೆ? ಸರ್, ಇವನು 3 ಕೊಲೆ ಮಾಡಿದಾನಂತೆ. ನನ್ನ ತಮ್ಮನ್ನು ಕೊಲೆ ಮಾಡಿದಾನೆ ಸರ್ ಇವನು. ಸುಂದರ ಮರ ಬೂಟ್ ಕಾಲ ಹೊಡೆದು ಬಿಡ್ತೇನೆ ನಿಮ್ಗೆ. ನಮ್ಮದೇನ ಪೊಲೀಸ್ ಅವರು? ಹೇಳ ಮೇಲೆ ಸರ್. ಸರ್ ಸುಮ್ನೆ ರೀ, ಮಾತಾಡ್ತಾರೆ. ಸುಮ್ನೆ ರೀ. ಏನ್ರಿ ಅದು? ಸರ್, ಇವನಾರೋ 3 ಕೊಲೆ ಮಾಡಿದಾನಂತೆ ಸರ್. ಏನು 3 ಕೊಲೆನಾ? ಹೊರಗಡೆ ಇವನ್ನ ಹೊಡಿತಾ ಇದ್ರು. ಏನೋ 3 ಕೊಲೆ ಮಾಡಿದ್ಯಾ? ಹ್ಞೂ ಸರ್. ಅಂತ ಸಾವು ಮಾರೆ ಸರ್.
ಒಂದು ಕೊಲೆ ಮಾಡಿದವನಿಗೆ ನೀವು ಏರೋಪ್ಲೇನ್ ಹಚ್ಚಿ ಕಡ್ಡಿಗೆ ಕಾರದ ಬಿಡಿ ಹಚ್ಚಿ ಇಟ್ಟರು ಬಾಯ್ ಬಿಡುವುದಿಲ್ಲ. ಇವನು 3 ಕೊಲೆ ಮಾಡಿ ಹೌದು ಸರ್ ಅಂತಾರಲ್ಲ ಸರ್, ಇವನು ಸೈಕೋ ಕಿಲ್ಲರ ಇರಬೇಕು ಸರ್. ಸರಿ, ಏನಕ್ಕೋ 3 ಕೊಲೆ ಮಾಡಿದೆ? ಸರ್, ನಂದೊಂದು ಪುಟ್ಟ ಸಂಸಾರ ಸರ್. ನಾನು ಕೆಲಸ ಮಾಡಬೇಕಾದ್ರೆ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆದೆ ಸರ್. ನಮ್ಮ ಸಂಸಾರ ತುಂಬ ಚೆನ್ನಾಗಿತ್ತು ಸರ್. ನನ್ನ ಹೆಂಡತಿಗೆ ದುಡ್ಡಿನ ಮೇಲೆ ಆಸೆ ಜಾಸ್ತಿ ಸರ್. ನಾನು ಆಫೀಸ್ಗೆ ಹೋದ್ಮೇಲೆ ಅವಳು ಇನ್ನೊಬ್ಬನ ಜೊತೆ ಅಕ್ರಮವಾದ ಸಂಬಂಧ ಇಟ್ಕೊಂಡಿದ್ಲು ಸರ್. ನಾನು ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದು ನೋಡಿದಾಗ ಅವಳನ್ನ ನಾನು ನೋಡಬಾರ್ದು ಪರಿಸ್ಥಿತಿಲಿ ನೋಡ್ಬಿಟ್ಟೆ ಸರ್. ನನಗೆ ಬಂದಿದ್ದ ಕೋಪದಲ್ಲಿ ಅವರಿಬ್ಬರನ್ನ ಚುಚ್ಚಿ ಸಾಯಿಸ್ಬಿಟ್ಟೆ ಸರ್ ನಾನು. ಹಾಗಾದ್ರೆ ಬಿಂದುನು ನೀನೇ ಕೊಲೆ ಮಾಡ್ದ? ಇಲ್ಲ ಸರ್, ನಾನು ಮಾಡಿಲ್ಲ ಸರ್. ರೇ ಕೃಷ್ಣಮೂರ್ತಿ ಅವರೇ, ಸರ್, ಇವಂದು ಫಿಂಗರ್ ಪ್ರಿಂಟ್ ಚೆಕ್ ಮಾಡ್ರಿ. ಹೋಗಲಿ. ಸರ್, ರೈಟ್ರದು ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಿದೆ ಸರ್. ಏನು ರೈಟ್ರದ್ದು ಮ್ಯಾಚ್ ಆಗ್ತಾ ಇದೆಯಾ? ಎಸ್ ಸರ್. ಏಯ್ ಬರೋ ಇಲ್ಲಿ. ಎದ್ದು ಬಾ ಮಾರಾಯ. ಏಯ್, ನಿನ್ ಬೆರಳು ಗುರುತು ಬಿಂದು ಬಾಡಿ ಮೇಲೆ ಹೇಗೋ ಬಿತ್ತು? ಸರ್, ಅದು ಮೊನ್ನೆ ಏನಾಯ್ತು ಅಂದ್ರೆ ಮಗ ಕೆಲಸ ಮುಗಿಸ್ಬಿಟ್ಟೆ, ಗೊತ್ತಲ್ಲ ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಯಾರನ್ನ ಮುಗಿಸಿದ್ನೋ ಏನೋ. ಸಿಸ್ಟರ್, ಯಾಕೆ ನೆಲದ ಮೇಲೆ ಮಲಗಿದ್ದೀರಾ ಸಿಸ್ಟರ್? ಈ ನನ್ನ ಮಗ ಸಿಸ್ಟರ್ನೇ ಮುಗಿಸ್ಬಿಟ್ನಾ? ಆ ಭಯದಲ್ಲಿ ಸಿಸ್ಟರ್ ಬಾಡಿನ ಆ ರೌಡಿ ರೂಮ್ಗೆ ಹಾಕ್ಬಿಟ್ಟೆ ಸರ್. ಸರ್, ಇದೇ ಸರ್ ನಡೆದಿದ್ದು. ಸರ್, ಎಂತ ಸರ್ ಇದು, ಮಂಡೇಲಿ ಹುಳ ಬಿಟ್ಟಂಗೆ ಆಗ್ತಾ ಉಂಟು. ಉಮೇಶ್ ಫಿಂಗರ್ ಪ್ರಿಂಟು ಬಾಡಿ ಮೇಲೆ ಬಿದ್ದಿಲ್ಲ. ಹಾ, ಇವನು ಬಾಡಿ ತಗೊಂಡೋಗಿ ಉಮೇಶ್ ರೂಮಲ್ಲಿ ಹಾಕಿದ್ದಾನೆ. ಆದ್ರೆ ಇವನ್ ರೂಮ್ಗೆ ಬಾಡಿ ಹೇಗೆ ಬಂತು? ಹೇಗೆ ಬಂತು? ಅಲ್ಲಿಗೆ ತಗೊಂಡು ಹೋಗಿದ್ದು ನಾನೇ ಸರ್. ಸರ್, ಮೊನ್ನೆ ಅದು ನನ್ನ ರೂಮ್ಗೆ ಹೋದ್ಮೇಲೆ ಅಲ್ಲಿ ಬಿಂದು ನೆಲದ ಮೇಲೆ ಬಿದ್ದಿದ್ರು ಸರ್. ನಾನು ಹತ್ರ ಹೋಗಿ ನೋಡಿದಾಗ ಬಿಂದು 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 ಬಿಂದು, ಐ ಆಮ್ ಸಾರಿ ಬಿಂದು. ಎದ್ದೇಳು ಬಿಂದು. ಬಿಂದು, ಅಯ್ಯೋ. ಆಗ ಏನು ಮಾಡೋದು ಅಂತ ತೋಚಲಿಲ್ಲ ಸರ್. ಕೊಲೆ ಆರೋಪ ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಬಾಡಿನ ಶಿಫ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸರ್. ಅಲ್ಲಿಂದ ಬಾಡಿ ತಗೊಂಡು ಹೊರಟೆ ಸರ್. ಅದೇ ಟೈಮಲ್ಲಿ ಅವರು ಮೆಟ್ಲು ಎತ್ಕೊಂಡ್ಬರ್ತಾ ಇದ್ರು ಸರ್. ಆಗ ಗಾಬರಿಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಾಡಿನ ತೊಗೊಂಬಂದು ರೈಟರ್ ರೂಮಲ್ಲಿ ಹಾಕ್ತೆ ಸರ್. ಇಷ್ಟೇ ಸರ್ ನಡೆದಿತ್ತು. ಹಾಗಾದ್ರೆ ಕೊಲೆ ಮಾಡಿದವ್ರು ಯಾರು? ಸರ್, ನನಗನ್ನಿಸ್ತದೆ ಒಂದ ಇವ್ರು ಮಾಡಿರ್ಬೇಕು, ಇಲ್ಲ ಈ ಸೈಕೋ ಕಿಲ್ಲರ್ ಮಾಡಿರ್ಬೇಕು ಸರ್. ಆದ್ರೆ 3ನೇವನ್ ಬೆರಳು ಗುರ್ತಿದ್ಯಲ್ಲ, ಅದ್ಯಾರ್ದು? ಓ, ಅದು ಬೇರೆ ಇದೆಯಲ್ಲ ಸರ್, ಒಳ್ಳೆ ಮಂಡೆ ಬಿಸಿ ಆಯ್ತು. ಒಂದ್ ಕೆಲಸ ಮಾಡಿ ಸರ್, ಈ ರೆಸಾರ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಫಿಂಗರ್ ಪ್ರಿಂಟ್ ತಗೊಳ್ಳಿ ಸರ್. ಎಲ್ಲಾರ್ದು ಮ್ಯಾಚ್ ಮಾಡಿ ರಿಪೋರ್ಟ್ ತರಿಸಿ. ಒಟ್ನಲ್ಲಿ ನಾಳೆ ಇದಕ್ಕೆ ಅಂತ್ಯ ಆಡ್ಲೇಬೇಕು. ಸರಿನಾ?
ಹಾಲಾ? ಇವಾಗ ಹಾಲು ಕುಡಿಲೇಬೇಕಾ? ಭಾರ್ಗವ್, ನಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರುತ್ತಲ್ವಾ? ಬಿಂದು, ನನ್ನ ಪ್ರೀತಿ ಹೇಗಿರುತ್ತೆ ಗೊತ್ತಾ? ನಾನು ಯಾವಾಗಲೂ ನಿನ್ನ ನೆರಳಾಗೇ ಇರ್ತೀನಿ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಿಜನಾ? ನಿಜ. ಪ್ರಾಮಿಸ್? ಪ್ರಾಮಿಸ್. ಏಯ್, ಯಾರ ನೀನು? ಎದಾಳ ಮೇಲೆ. ಏಯ್, ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹಾ, ಅವತ್ತು ನಿನ್ನ ಬಿಟ್ಟಿದ್ದೆ ನಿನ್ ಚಿಕ್ಕಪ್ಪಂಗೋಸ್ಕರ. ಮತ್ತೆ ಹುಡುಗರು ಕರ್ಕೊಂಡ್ ಬಂದಿದ್ಯಾ? ಸರ್, ಇನ್ನೊಂದ್ಸಲ ಮಾಡಲ್ಲ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಇದ್ದೇ ಕೊನೆ. ಇನ್ನೊಂದ್ ಸರಿ ಏನಾರು ನನ್ನ ಕಣ್ ಮುಂದೆ ಕಾಣಿಸ್ಕೊಂಡ್ರೆ ಮೊನ್ನೆ ಮುಂದೆ ಒಗ್ಗೇನೆ. ರೇ ಮ್ಯಾನೇಜರ್, ನಮ್ಮ ಎಸ್ಐಗೆ ಬೇರೆ ರೂಮ್ ಬೇಕಂತೆ. ರೂಮ್ಸ್ ಎಲ್ಲ ಬಿಸಿ ಇದೆ. 1/4 ಗಂಟೆ ಎಲ್ಲ ಬಿಸಿ ಇದ್ದಾರೆ. ಕೂತ್ಕೋಬಾರ ರಾಜ. ಎಣ್ಣೆ ಹೊಡಿತೀರ ರಾಜ? ಬಾ ಕುತ್ಕೋ, ಬಾ ಕುತ್ಕೋ. ತಾಗ ಏಯ್, ಕ್ವಾಲಿಟಿ ಕೆಟ್ಟೋಗುತ್ತೆ. ತಿನ್ನು ರಾಜ ಉಪ್ಪಿನಕಾಯಿ. ಏಯ್, ಇನ್ನೊಂದು ಪೆಗ್ ಹಾಕ. ಹಾಕ್ತೀನಿ. ಉಪ್ಪಿನಕಾಯಿ ಬೇಕಾ ರಾಜ? ತಗೋ ನೆಕ್. ತಿರ್ಗಾ ಎಣ್ಣೆ ಕುಡಿತಾರ ರಾಜ? ಫಿಂಗರ್ ಎರಡು ಮಾರಾಯ. ಹಾ, ಹೋಗ್ ಬೆರಳಿಡಲ್ಲಿ. ಓಕೆನಾ ಸರ್? ಹೋಗ್ ಬೆರಳಿಡಲ್ಲಿ.
ಆ ರೆಸಾರ್ಟಲ್ಲಿರೋರು ಎಲ್ಲರೂ ಫಿಂಗರ್ ಪ್ರಿಂಟ್ ಮ್ಯಾಚ್ ಮಾಡಿ ನೋಡಾಯ್ತು ಸರ್, ಬಟ್ ಯಾರ್ದು ಮ್ಯಾಚ್ ಆಗ್ತಾ ಇಲ್ಲ. ಎಂತ ಮಾಡುವುದು, ಟೆನ್ಷನ್. ಹೌದು ಸರ್, ಹೌದು. ಸರಿ, ಡಿಸ್ಕಸ್ ಮಾಡೋಣ ಬನ್ನಿ. ಸರ್ ಮಂಡೆ ಬಿಸಿ ಆಗ್ತದಲ್ಲ ಸರ್, ಈ ಕೇಸ್ ಹಾರಿಬಲ್. ಆದಷ್ಟು ಬೇಗ ಇದು ರೆಕ್ಟಿಫೈ ಆಗ್ಬಿಡ್ಬೇಕು ಸರ್. ಆ MLA ಮುರುಗಪ್ಪ ಮಂಡೆ ಬಿಸಿ ಮಾಡ್ತಾನೆ ಸರ್, ಬೇಗ ಕೇಸ್ ಕ್ಲೋಸ್ ಮಾಡಿ ಅಂತ. ಎಂತ ಮಾಡುವುದು ಸರ್ ಈಗ? ಇನ್ನೇನು ಮಾಡೋದು? ಕೊನೆದಾಗ ಒಂದೇ ಒಂದು ಐಡಿಯಾ ಇದೆ. ಎಂತ ಸರ್? ನಮ್ಮ ಹತ್ರ ಇರೋ ಡಾಟಾನ ಆಧಾರ್ ಲಿಂಕಲ್ಲಿ ಒಂದ್ಸಲಿ ಮ್ಯಾಚ್ ಮಾಡಿ ನೋಡೋಣ. ಮೇ ಬಿ ಅದರಲ್ಲಿ ಸಿಗ್ಲೂಬಹುದು, ಇಲ್ಲ ಅಂದ್ರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ದಾರಿ ಹುಡುಕ್ಬೇಕು. ಸೂಪರ್ ಐಡಿ ಸರ್, ಸೂಪರ್. ಕೊಡಿ ಆ ಪೆನ್ ಡ್ರೈವ್ ಕೊಡಿ. ತಗೊಳ್ಳಿ ಸರ್, ಟ್ರೈ ಮಾಡಿ ಸರ್. ರಿಪಿಸಿ ಸರ್, ಹೋಗಿ ಆ ಭಾರ್ಗವನ್ನ ಕರ್ಕೊಂಬಂದ್ಬಿಡ್ರಿ. ಓಕೆ ಸರ್. ಬೇಗ ಬಾ. ಯಾರ್ದಾದ್ರೂ ಮ್ಯಾಚ್ ಆಗ್ತಾ ಉಂಟಾ ಸರ್? ರೀ ಮ್ಯಾಚ್ ಆಯ್ತು ರೀ. ಹೌದಾ ಸರ್? ಎಸ್, ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್. ಫೈನಲಿ. ಹಾಗೆ ಅಡ್ರೆಸ್ ಏನಾದ್ರು ಗೊತ್ತಿದೆ ನೋಡಿ ನಿಮಗೆ? ಸರ್ ಒಂದು ಕೆಲಸ ಮಾಡುವ, ಈ ಗೂಗಲ್ ಮ್ಯಾಪಲ್ಲಿ ಈ ಅಡ್ರೆಸ್ ಹಾಕ್ಬಿಡ್ತೇನೆ, ಅದೇ ಕರ್ಕೊಂಡು ಹೋಗ್ತದೆ ನಮ್ಮನ್ನ. ಬೇಗ ಬೇಗ ಬೇಗ. ಓಕೆನೇನ್ರಿ? ಓಕೆ ಸರ್, ರಿಯಲಿ ಗ್ರೇಟ್ ಸರ್. ಸರ್ ಕರ್ಕೊಂಡು ಬಂದೆ ಸರ್. ಸರ್ ರೀ ಭಾರ್ಗವ್, ನಡೀರಿ, ಸ್ವಲ್ಪ ಕೆಲಸ ಇದೆ. ನಿಮ್ಮ ಕಾರಲ್ಲಿ ಹೋಗ್ಬಿಟ್ಟು ಬರೋಣ. ಓಕೆ ಸರ್. ಅವ್ರ ಕಾರಲ್ಲೇ ಸರ್? ಹಾಂ ಹೌದು. ಓಕೆ ಸರ್. ಸರ್ ಅದೇ ಮನೆ ಸರ್. ಬನ್ನಿ. ಒಂದು ನಿಮಿಷ ಸರ್. ಬೀಗ ಹಾಕಿದೆಯಲ್ರಿ? ನೋಡ್ಲೇ ಇಲ್ಲ ಸರ್. ಹೋಗಿ ಇಲ್ಲೇ ಅಕ್ಕಪಕ್ಕ ವಿಚಾರಿಸಿ. ಇಲ್ಲ ಎನ್ಕ್ವೈರಿ ಮಾಡೋದು ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ನೀವು ಇಲ್ಲೇ ಇರೋದಾ? ಇಲ್ಲ, ಪಕ್ಕದ ಮನೇಲಿ ಇರೋದು. ಪಕ್ಕದ ಮನೆ. ಈ ಮನೆಯವರು ನಿಮಗೆ ಗೊತ್ತುಂಟಾ? ಗೊತ್ತು, ವಾರಕ್ಕೊಂದ್ಸಲ ಬರ್ತಾರೆ, ಈ ಸಾಮಿಲಲ್ಲಿ ಕೆಲಸ ಮಾಡ್ತಾರೆ ಅಷ್ಟೇ. ವಾರಕ್ಕೊಮ್ಮೆ ಬರೋದಷ್ಟೇ? ವಾರಕ್ಕೊಂದ್ಸಲನೇ ಬರೋದು. ಸಾಮಿಲಲ್ಲಿ ಕೆಲಸ? ಹೌದೌದು. ಸರಿ, ನೀವು ಹೊರಡಿ. ಸರಿ ಸರಿ ಸರ್. ವಿಚಾರಿಸಿದೆ, ಇಲ್ಲಿ ಹತ್ತಿರದಲ್ಲಿ ಒಂದು ಸಾಮಿಲ್ ಉಂಟಂತೆ, ಅಲ್ಲಿ ಕೆಲಸ ಮಾಡ್ತಾನಂತೆ, ಬಟ್ ವಾರಕ್ಕೊಮ್ಮೆ ಮಾತ್ರ ಮನೆಗೆ ಬರ್ತಾನಂತೆ ಸರ್, ರೆಗ್ಯುಲರ್ ಇಲ್ಲ. ಸರಿ, ನಾನು ಹೋಗಿ ಚೆಕ್ ಮಾಡ್ಕೊಂಬರ್ತೀನಿ, ನೀವು ಇಲ್ಲೇ ಇರಿ. ಹಾಗೆ ಇಲ್ಲಿಗೆ ಯಾರಾದರೂ ಬಂದರೆ ಇನ್ಫಾರ್ಮೇಶನ್ ಕೊಡಿ, ಸರಿನಾ? ಓಕೆ ಸರ್. ಓಯ್, ಯಾವನ ಇಲ್ಲಿ ಮಂಜ? ಮಂಜನೂ ಇಲ್ಲ ಗುಂಜನೂ ಇಲ್ಲ, ಹೋಯ್ತಾರ್. ಓಯ್, ಎಲ್ಲೋ ಮಂಜು? ಗೊತ್ತಿಲ್ಲ. ಎಲ್ಲೋ ಮಂಜ? ಗೊತ್ತಿಲ್ಲ. ಎಲ್ಲೋ ಮಂಜ? ಗೊತ್ತಿಲ್ಲ. ಹೇಳ್ತೀಯಾ ಎಷ್ಟು ಇಲ್ವಾ? ಸಲನೂ ಹೇಳೋದು. ನಿನಗೆ ಅಲ್ಲೇ ಹೇಳ್ದೆ ತಾನೆ ಒಳಗಡೆ ಯಾರು ಇಲ್ಲ ಅಂತ. ಹೋಯ್ತಾರ್. ಏಯ್ ಬಾರ ಹೋಗೋಣ. ಸಿಂಹದ ಕೋಟೆಯಿಂದ ಕರ್ಕೊಂಡು ಹೋಗ್ಬಿಡ್ತ್ಯಾ? ಆ ಸಿಂಹನ ಹಿಡಿದು ಬೋನ್ಗಾಕೋ ಬೇಟೆಗಾರರು ನಾವು. ನೀನ್ ಯಾವ ಲೆಕ್ಕನೋ?
ಬಾರೋ ನನ್ನ ಮಗನೇ ಬಾ. ಹೇಳೋ, ಏನಕ್ಕೆ ಕೊಲೆ ಮಾಡ್ದೆ? ನಾನ್ ಕೊಲೆ ಮಾಡಿಲ್ಲ. ಹೇಳ್ತೀಯಾ ಇಲ್ವಾ? ಇಲ್ಲ. ಬಾಯ್ ಬಿಡೋ. ಅದು ನಾನೇ ಮಾಡಿದ್ದು. ಬಾಯ್ ಬಿಡೋ, ಏನಕ್ಕೆ ಕೊಲೆ ಮಾಡ್ದೆ? ಅದು ನನಗೊಬ್ಳು ಮುದ್ದಾದ ತಂಗಿ ಇದ್ಲು. ತುಂಬ ಪ್ರೀತಿಯಿಂದ ತುಂಬ ಮುದ್ದಾಗಿ ಸಾಕಿದ್ದೆ. ಅಣ್ಣ ಏನು ಗಿಫ್ಟ್ ಇಲ್ವಾ? ಗಿಫ್ಟಾ? ಏನ್ ಗಿಫ್ಟ್ ಬೇಕು? ಏನ್ ಕೊಡ್ತೀಯಾ? ವಾವ್, ಗೋಲ್ಡ್ ಚೈನಾ. ಥ್ಯಾಂಕ್ಸ್ ಕಣೋ. ಬಿಂದುನು ಅವಳುನು ತುಂಬಾ ಕ್ಲೋಸ್ ಫ್ರೆಂಡ್ಸು. ನೀ ನನ್ನ ಫ್ರೆಂಡೇ ಆಗಿದ್ರೆ ಅದೇ ತಗೊಳ್ತೀಯಾ? ಇದು ಬೇರೆ ನಿಂದು. ಸಾರಿ, ಆಯ್ತು. ಕತ್ಲಾಗ್ತಿದೆ ಕಣೆ. ಕತ್ಲಂದ್ರೆ ಭಯ ಮೊದ್ಲನೆ. ಬೇಗ ಹೋಗ್ಬಿಡೋಣ. ನಿಂಗ್ ಒಂದಲ್ಲ ಒಂದಿನ ಕತ್ಲೆ ರೋಡಲ್ಲೇ ಬಿಟ್ಟು ಹೋಗ್ತೀನಿ ನೋಡು. ಹಂಗಂತೂ ಮಾಡ್ಬೇಡ ಮರೈತಿ. ನೋಡ್ತಾ ಇರು, ಮಾಡೇ ಮಾಡ್ತೀನಿ. ಬಿಂದುಗೆ ಹಠ ಜಾಸ್ತಿ. ಅವಳು ಹೇಳಿದ್ದೆ ನಡಿಬೇಕು ಅನ್ನೋ ಸ್ವಭಾವ ಅವಳಿಗೆ. ಏಯ್, ಏನೈತೆ? ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಕಣೆ. ಏನೇ ಮಾಡೋದು ಇವಾಗ? ಸ್ವಲ್ಪ ಇಳ್ದು ತಳ್ತೀಯಾ? ಹಾ ಸರಿ. ಬಿಂದು, ರಾತ್ರಿ ಅಂದ್ರೆ ಭಯ ಅಂತಿದ್ಯಲ್ಲೇ. ಇವಾಗ ಬಾ, ಹೆಂಗ್ ಬರ್ತೀಯ ನೋಡೋಣ ಮನೆಗೆ. ಬಿಟ್ಟು ಹೋಗ್ಬೇಡ್ವೆ ಪ್ಲೀಸ್. ಬಿಂದು, ಬಿಂದು ನಿಂತ್ಕೋ, ಬಿಟ್ಟು ಹೋಗ್ಬೇಡ. ಏನ್ ಮಾಡೋದೀಗ? ಅಯ್ಯೋ, ಯಾರಿವನು? ಏ ಬುಲ್ಬುಲ್, ಏನ್ ಸಮಾಚಾರ? ನಿನ್ನ ಕೇಳ್ತಾ ಇರೋದು. ಅವಳಿಂದ ನನ್ನ ತಂಗಿನೇ ಕಳ್ಕೊಂಡೆ ಸರ್. ಅವತ್ತೇ ಮುಗಿಸ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಮತ್ತೆ ಮುಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ. ಮೊನ್ನೆ ಒಂದ್ಸಲ ಅವಳು ನಿಲ್ಲೇ ನೋಡಿದೆ ಸರ್. ಅವಳಿಗೆ ಮದುವೆ ಆಗಿದೆ ಅಂತ ಗೊತ್ತಾಗಿ ಅವಳನ್ನ ಸಾಯಿಸಿದ್ರೆ ಅವಳ ಗಂಡನ ನಂತರನೇ ಅನಾಥ ಆಗ್ಬಿಡ್ತಾನೆ ಅಂತ ಸುಮ್ಮನಾದೆ ಸರ್. ಇವನ್ಗೂ ಅವಳಿಂದ ತುಂಬಾ ನೋವಾಗಿದೆ ಅಂತ ಗೊತ್ತಾಗಿ ಅವತ್ತೇ ಮುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ ಸರ್. ಅವತ್ತೇ ಅವಳ ರೂಮಿಗೆ ಹೋದೆ. ನಿನ್ನಿಂದ ನನ್ನ ತಂಗಿ ಸತ್ತೋದ್ಲು. ಇವತ್ತು ನಿನ್ ಗಂಡನು ನೋವು ಅನುಭವಿಸ್ತಾವನೆ. ಇನ್ನು ಎಷ್ಟು ಜನನ್ ಸಾಯಿಸ್ತೀಯ ನೀನು? ನಿನ್ನಂತವ್ರು ಬದುಕಿರಬಾರ್ದು. ಆ ಎಣ್ಣೆ ಮತ್ತಲ್ಲಿ ಕೊಲೆ ಮಾಡಿಬಿಟ್ಟೆ ಸರ್. ಇಷ್ಟೇ ಸರ್ ನಡೆದಿದ್ದು. ಅದಕ್ಕೆ ದೊಡ್ಡವ್ರು ಹೇಳೋದು, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ. ನಡಿ ಅಣ್ಣ, ಕೂತ್ಕೊಳ್ರಣ್ಣ.